everyone, my name is Savita. Welcome to your channel learning platform Savi Mysuru. Dear friends and teachers, ಇವತ್ತು ನಾವು ಈ ವಿಡಿಯೋದಲ್ಲಿ ಲೆವೆಲ್ 3 ನ ಬಗ್ಗೆ ತಿಳ್ಕೊಳ್ಳೋಣ. ಇಂಗ್ಲಿಷ್ ನಲ್ಲಿ ಕಲಿ ಲೆವೆಲ್ 3. ಎಸ್, ಈ ಲೆವೆಲ್ 3 ಏನಪ್ಪಾ ಅಂತಂದ್ರೆ ಆ ಲೆವೆಲ್ 1 ಅಂಡ್ ಲೆವೆಲ್ 2 ಏನಿದೆ ಅದಕ್ಕಿಂತ ಭಿನ್ನವಾಗಿದೆ. ಸೊ ಹಾಗಾಗಿ ನಾವು ತುಂಬಾ ಗಮನ ಇಟ್ಟು ಇದನ್ನ ನೋಡ್ಕೋಬೇಕಾಗುತ್ತೆ. ಎಸ್, ಲೆವೆಲ್ 1 ಅಂಡ್ ಲೆವೆಲ್ 2 ನಲ್ಲಿ ಹೇಗಿದೆ ಹಾಗೇನೆ ಇಲ್ಲೂ ಕೂಡ ಎಲ್ ಅಂಡ್ ಎಸ್ ಅಂಡ್ ಆರ್ ಅಂಡ್ ಡಬ್ಲ್ಯೂ ಅಂತ ಹೇಳಿ 2 ಸೆಕ್ಷನ್ಸ್ ಅಲ್ಲಿ ನಾವು ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸ್ತೀವಿ. ಅಂದ್ರೆ ನಮ್ಮ ನಲಿಕಲಿ ತರಗತಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ 80 ಮಿನಿಟ್ಸ್ ಕ್ಲಾಸ್. 80 ಮಿನಿಟ್ಸ್ ಕ್ಲಾಸ್ ನಲ್ಲಿ ನಾವು 40+40 ಅಂತ ಹೇಳಿ ತರಗತಿಗಳನ್ನು ಮಾಡುವಂಥದ್ದು. 40 ಫಾರ್ ಎಲ್ ಅಂಡ್ ಎಸ್ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್, 40 ಮಿನಿಟ್ಸ್ ಫಾರ್ ರೀಡಿಂಗ್ ಅಂಡ್ ರೈಟಿಂಗ್. ಹೌದಲ್ವಾ? ಸೊ ಹಾಗಾದ್ರೆ ಈ ಎಲ್ ಅಂಡ್ ಎಸ್ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಅಲ್ಲಿ ಏನೆಲ್ಲ ಡಿಫ್ರೆನ್ಸ್ ಇದೆ, ಲೆವೆಲ್ 1 ಅಂಡ್ ಲೆವೆಲ್ 2 ಇಂತ ಲೆವೆಲ್ 3 ಹೇಗೆ ಭಿನ್ನವಾಗಿದೆ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲೆವೆಲ್ 3 ನಲ್ಲಿ ಬರುವಂತ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಆಕ್ಟಿವಿಟೀಸ್ ನ ಮಾಡಲಿಕ್ಕೆ ಅದರದೇ ಆದಂತ ಸ್ಟೆಪ್ಸ್ಗಳು ಇದೆ. ಸೊ ಅದಕ್ಕಿಂತ ಮುಂಚೆ ನಾವು ಏನು ತಿಳ್ಕೋಬೇಕು ಅಂತಂದ್ರೆ ಈ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಆಕ್ಟಿವಿಟೀಸ್ಗಳು ಕೂಡ ಲೆವೆಲ್ 3 ನಲ್ಲಿ ಯಾವ ರೀತಿ ಹೋಗುತ್ತೆ. ನಾವು ಮಕ್ಕಳಿಗೆ ಲೆವೆಲ್ 1 ಅಂಡ್ 2 ಆದ್ರೆ ಸೆಮಿ ಸರ್ಕಲ್ ಅಲ್ಲಿ ಓಲ್ಡ್ ಕ್ಲಾಸ್ ಆಕ್ಟಿವಿಟಿ ಅಂತ ಮಾಡ್ತೀವಿ. ಆ ಕಾನ್ವರ್ಸೇಷನ್ ಸರ್ಕಲ್ ಅಲ್ಲಿ ಮಾಡ್ತೀವಿ. ಬಟ್ ಹಿಯರ್ ಇನ್ ದ 3rd ಸ್ಟ್ಯಾಂಡರ್ಡ್ ಲೆವೆಲ್ 3 ನಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಮಕ್ಕಳಿಗೆ ಇದನ್ನ ಪ್ರಾಜೆಕ್ಟ್ ಆರ್ ಅಸೈನ್ಮೆಂಟ್ಸ್ ಗಳ ರೂಪದಲ್ಲಿ ಇದನ್ನ ಕೊಡುವಂತದ್ದು. ಓಕೆ, ಎಸ್, ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಅಲ್ಲಿ ಬರುವಂತಹ ಸೆಗ್ಮೆಂಟ್ಸ್ ಗಳು ಯಾವುದು? TPR, LCWE. ಏನ್ ಹಾಗಂದ್ರೆ TPR ಅಂದ್ರೆ T ಅಂದ್ರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್, P ಪ್ರೆಸೆಂಟೇಷನ್, R ರೈಮ್, ದೆನ್ LCS. L ಅಂದ್ರೆ ಲ್ಯಾಂಗ್ವೇಜ್ ಗೇಮ್, C ಕಾನ್ವರ್ಸೇಷನ್, ದೆನ್ S ಮೀನ್ಸ್ ಸ್ಟೋರಿ, ದೆನ್ ಅಟ್ ದಿ ಎಂಡ್ ಇವ್ಯಾಲ್ಯೂಯೇಷನ್. ಎಲ್ಲ ಒಂದು ಮೈಲ್ ಸ್ಟೋನ್ ಅಲ್ಲಿ ಕಾಮನ್ ಆಗಿ LS ಅಲ್ಲೂ ಬರುತ್ತೆ, ದೆನ್ RW ನಲ್ಲೂ ಬರುತ್ತೆ. ಹೌದಲ್ವಾ? ಸೊ ಹಾಗಾದ್ರೆ ನಾವು ಈ ಸೆಗ್ಮೆಂಟ್ಸ್ ಗಳು ಏನಿದೆ ಇದೆಲ್ಲ ಕಾಮನ್. ಲೆವೆಲ್ 1 ಅಂಡ್ ಲೆವೆಲ್ 2 ನಲ್ಲಿ ಹೇಗಿತ್ತು ಹಾಗೆ ಲೆವೆಲ್ 3 ನಲ್ಲೂ ಕೂಡ ಸೆಗ್ಮೆಂಟ್ಸ್ ಗಳು ಸೇಮ್. ಬಟ್ ಆ TPR ಪ್ರೆಸೆಂಟೇಷನ್, ಲ್ಯಾಂಗ್ವೇಜ್ ಗೇಮ್, ಸ್ಟೋರಿ, ರೈಮ್ ಇದೆಲ್ಲ ಏನಿದೆ ಆ ಒಂದು ಕಲಿಕೆಯ ರೀತಿ ಮಾತ್ರ ಬದಲಾಗುತ್ತೆ, ಸ್ವಲ್ಪ ಅಪ್ಗ್ರೇಡೆಡ್ ಆಗಿರುತ್ತೆ. ಎಲ್ಲ ಲೆವೆಲ್ 1 ಅಂಡ್ ಲೆವೆಲ್ 2 ಗಿಂತ ಅಪ್ಗ್ರೇಡೆಡ್ ಆಗಿರುತ್ತೆ. ಸೊ ಅದನ್ನ ಮಕ್ಕಳು ಪ್ರಾಜೆಕ್ಟ್ಸ್ ರೂಪದಲ್ಲಿ ಅಥವಾ ಅಸೈನ್ಮೆಂಟ್ಸ್ ರೂಪದಲ್ಲಿ ಗ್ರೂಪ್ ವರ್ಕ್ ಅಲ್ಲಿ ಇದನ್ನ ಮಾಡ್ತಾರೆ. ಕ್ಲಿಯರ್? ಎಸ್, ಹಾಗಾದ್ರೆ ಇವುಗಳನ್ನ ಮಾಡ್ಲಿಕ್ಕೆ ಈ ಸೆಗ್ಮೆಂಟ್ಸ್ ಗಳನ್ನ ಕಲೀಲಿಕ್ಕೆ ಇರುವಂತ ಸ್ಟೆಪ್ಸ್ ಗಳು ಏನು ಅಂತ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಸ್, LS ಅಲ್ಲಿ ಮಾಡುವಂತಹ ಸ್ಟೆಪ್ಸ್ಗಳು, ಸೆಗ್ಮೆಂಟ್ಸ್ ಗಳನ್ನ ಕಲೀಲಿಕ್ಕೆ ಮಾಡುವಂತಹ ಸ್ಟೆಪ್ಸ್ಗಳು ಏನಪ್ಪಾ ಅಂದ್ರೆ ಫಸ್ಟ್ ಸ್ಟೆಪ್ ಇಸ್ ಟೀಚರ್ ಡೆಮಾನ್ಸ್ಟ್ರೇಷನ್. ಟೀಚರ್ ಅದು ಏನಿದೆ ಎವ್ರಿ ಸೆಗ್ಮೆಂಟ್ಸ್ಗೂ ಕೂಡ ಇದೇ ಸ್ಟೆಪ್ಸ್ ಏನಾಗುತ್ತೆ ಅಪ್ಲೈ ಆಗುತ್ತೆ. ರೈಟ್? ಎವ್ರಿ ಸೆಗ್ಮೆಂಟ್ಸ್ಗೂ, ಫಾರ್ ಎಕ್ಸಾಂಪಲ್ TPR ಪ್ರೆಸೆಂಟೇಷನ್, ರೈಮ್, ಗೇಮ್, ಸ್ಟೋರಿ ಇದಿಷ್ಟಕ್ಕೂ ಕೂಡ ಇದೇ ಒಂದು ಸ್ಟೆಪ್ಸ್ ಫಾಲೋ ಆಗುವಂಥದ್ದು. ಓಕೆನಾ? ಫಸ್ಟ್ ಸ್ಟೆಪ್ ಇಸ್ ಟೀಚರ್ ಡೆಮಾನ್ಸ್ಟ್ರೇಷನ್. ಎಸ್, ಅದು ಏನಿದೆ, ಅದು ಯಾವುದು, ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ TPR ಆಗ್ಬೋದು ಅಥವಾ ಗೇಮ್ ಆಗ್ಬೋದು, ಟೀಚರ್ ಫಸ್ಟ್ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ಆ ಮಕ್ಕಳಿಗೆ ಹೇಳಬೇಕು. ಸೊ ಒಂದು ಏನಪ್ಪಾ ಅಂದ್ರೆ ಜಾಸ್ತಿ ಮಕ್ಕಳಿರೋ ಕಡೆ ನಾವು ಅಕಾರ್ಡಿಂಗ್ ಟು ದ ಚಿಲ್ಡ್ರನ್, ನಂಬರ್ ಆಫ್ ಚಿಲ್ಡ್ರನ್ ನಾವೇನ್ ಮಾಡಬೇಕು, ಗ್ರೂಪ್ಗಳನ್ನ ಮಾಡ್ಕೋಬೇಕು. ಇಲ್ಲಿ ಜಾಸ್ತಿ ಮಕ್ಕಳಿದ್ರೆ 2-3 ಗ್ರೂಪ್ಗಳನ್ನ ಮಾಡುವಂಥದ್ದು, ಕಡಿಮೆ ಮಕ್ಕಳಿರೋ ಕಡೆ ಒಂದೇ ಗ್ರೂಪ್ ನಲ್ಲಿ ಕಲಿಸುವಂಥದ್ದು. 5ರಿಂದ 6 ಮಕ್ಕಳು ಒಂದು ಗ್ರೂಪ್ ನಲ್ಲಿ ನಾವು ಈ ಒಂದು ಅಸೈನ್ಮೆಂಟ್ಸ್ ಗಳನ್ನ ಅವ್ರಿಗೆ ಅಲಾಟ್ ಮಾಡುವಂಥದ್ದು 3rd ಸ್ಟ್ಯಾಂಡರ್ಡ್ ಚಿಲ್ಡ್ರನ್ಗೆ. ಓಕೆನಾ? ಎಸ್, ಹಾಗಿರ್ಬೇಕಾದ್ರೆ ಫಸ್ಟ್ ಅದು ಏನಿದೆ ಅಂತ ಹೇಳಿ ಆ ಗ್ರೂಪ್ ನಲ್ಲಿ ಆ ಮಕ್ಕಳಿಗೆ ಟೀಚರ್ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕು. ಸೊ ಅಲ್ಲಿ ಯಾವ TPR ಇದೆ, ಇದನ್ನ ನೀವು ಹೇಗೆ ಮಾಡಬೇಕು, ಅದು ವರ್ಕ್ ಬುಕ್ ಅಲ್ಲಿ ಇರುತ್ತೆ ಮಕ್ಕಳಿಗೆ. ನಾನು ನಿಮ್ಗೆ ನಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ತೋರಿಸ್ತಾ. ಅದನ್ನ ಮಕ್ಕಳಿಗೆ ಹೇಳಬೇಕು.
ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಈ ರೀತಿ ನೀವು ಮಾಡಬೇಕು ಮಕ್ಕಳ ಅಂತ ಅವ್ರಿಗೆ ಹೇಳಬೇಕಾಗುತ್ತೆ. ದ ನೆಕ್ಸ್ಟ್ ಸ್ಟೂಡೆಂಟ್ಸ್ ವರ್ಕ್ ಇನ್ ಗ್ರೂಪ್ಸ್. ಎಸ್, ಟೀಚರ್ ಏನು ಹೇಳ್ಕೊಟ್ಟಿದ್ದಾರಲ್ವಾ, ಸೊ ಅದನ್ನ ಆ ಮಕ್ಕಳು ಗ್ರೂಪಲ್ಲಿ ವರ್ಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಆ ವರ್ಕ್ ಬುಕ್ಕಲ್ಲಿ ಮಕ್ಕಳಿಗೆ ಆ ಒಂದು ಪೇಜ್ ಇರುತ್ತೆ, TPRಗೆ ಪೇಜು, ನೆಕ್ಸ್ಟ್ ಲ್ಯಾಂಗ್ವೇಜ್ ಗೇಮ್ಗೆ ಒಂದು ಪೇಜು, ಪ್ರೆಸೆಂಟೇಷನ್ಗೆ ಒಂದು ಪೇಜ್ ಇರುತ್ತೆ. ಸೊ ಆ ಥರ ಒಂದು ಪೇಜನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಬ್ಲ್ಯಾಂಕ್ಸ್ ಇರುತ್ತೆ ಕಾನ್ವರ್ಸೇಷನ್ ಮಾಡಲಿಕ್ಕೆ ಅದಕ್ಕೆಲ್ಲ. ಸೊ ಅದನ್ನೇನು ಮಾಡಬೇಕು, ಮಕ್ಕಳು ಫಿಲ್ ಮಾಡ್ಕೋಬೇಕು, ಡಿಸ್ಕಸ್ ಮಾಡಿ ಅದನ್ನು ಏನು ಕೊಟ್ಟಿರ್ತಾರೆ ಅಲ್ಲಿ ಆಪ್ಷನ್ಸ್ಗೆ ಅವರೇ ಕೊಟ್ಟಿರ್ತಾರೆ, ಆ ವರ್ಡನ್ನು ಫಿಲ್ ಮಾಡಿ ಅದನ್ನು ಗ್ರೂಪ್ ವರ್ಕ್ ಮಾಡ್ತಾರೆ. ದೆನ್ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್. ಸೊ ಏನನ್ನು ಅವರು ಬರ್ಕೊಂಡು ವರ್ಕ್ ಮಾಡ್ಕೊಂಡಿರ್ತಾರೆ ಅದನ್ನು ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಟಾಕ್ ಟೈಮ್ ಅಂತ ಕರಿತೀವಿ ಲೆವೆಲ್ 3ನಲ್ಲಿ ಕಾನ್ವರ್ಸೇಷನ್ ಏನಂತೀವಿ, ಟಾಕ್ ಟೈಮ್ ಅಂತೀವಿ. ಆ ಟಾಕ್ ಟೈಮ್ಗೆ ಏನು ಡೈಲಾಗ್ಸ್ಗಳು ಕೊಟ್ಟಿದ್ದಾರೆ, ಸೆಟ್ ಆಫ್ ಡೈಲಾಗ್ಸ್ ಇರುತ್ತೆ. ಸೊ ಆ ಡೈಲಾಗ್ನ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ, ರೈಟ್. ದೆನ್ ಸ್ಟೂಡೆಂಟ್ಸ್ ಡೆಮಾನ್ಸ್ಟ್ರೇಟ್ಸ್. ಪ್ರಾಕ್ಟೀಸ್ ಎಲ್ಲ ಆದಮೇಲೆ ಸ್ಟೂಡೆಂಟ್ಸ್ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಬೇಕು ಕ್ಲಾಸಲ್ಲಿ. ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಸ್ಟ್ಯಾಂಡರ್ಡ್ ಅದರ್ ಗ್ರೂಪ್ಸ್ ಮಕ್ಕಳು ಮುಂದೆ ಮಕ್ಕಳು ಬಂದು ಡೆಮಾನ್ಸ್ಟ್ರೇಟ್ನ ಮಾಡಬೇಕು. ಅವ್ರು ಏನು ಅವ್ರ ಟಾಸ್ಕ್ ಇತ್ತು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ, ರೈಟ್. ದೆನ್ ಟೀಚರ್ ರಿವ್ಯೂ. ಅವ್ರು ಡೆಮಾನ್ಸ್ಟ್ರೇಟನ್ನು ಅಬ್ಸರ್ವ್ ಮಾಡಿ ಟೀಚರ್ ಏನು ತಪ್ಪಿತ್ತು, ಪ್ರೊನೌನ್ಸಿಯೇಷನ್ ಏನಾದರೂ ಮಿಸ್ಟೇಕ್ ಇತ್ತಾ, ಸೊ ಅವರು ಕನ್ವರ್ಸೇಷನ್ ಆದರೆ ಅದು ಏನು ಫೀಲಿಂಗ್ಸ್ ಅಥವಾ ಸ್ಯಾಡ್ ಮೊಮೆಂಟ್ಸ್ಗಳನ್ನು ಎಕ್ಸ್ಪ್ರೆಷನ್ಸ್ಗಳು ಅದರಲ್ಲಿ ಏನಾದ್ರು ಕರೆಕ್ಷನ್ಸ್ ಮಾಡಬೇಕಾಗಿತ್ತಾ, ಅದೆಲ್ಲವನ್ನು ಟೀಚರ್ ಅಲ್ಲಿ ಹೇಳ್ಕೊಡುವಂಥದ್ದು, ಕರೆಕ್ಷನ್ ಮಾಡಿ ಮತ್ತೆ ಅವ್ರಿಗೆ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಸೊ ಇದಿಷ್ಟು ಆ್ಯಕ್ಟಿವಿಟಿ ಆಲ್ ಮಂತ್ ನಡೆಯುವಂಥದ್ದು. ಅಂದರೆ ಒಂದು ಮೈಲ್ ಸ್ಟೋನಲ್ಲಿ ಬರುವಂತಹ ಆಕ್ಟಿವಿಟಿ ಏನಿದೆ ಆ ಇಡೀ ತಿಂಗಳು ಈ ಎಲ್ಲ ಹಂತಗಳಲ್ಲಿ ಕಲಿಕೆ ಆಗ್ತಾ ಹೋಗುತ್ತೆ. ಎಸ್, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಡೆಮಾನ್ಸ್ಟ್ರೇಷನ್ ಆಗ್ಬೋದು. ಇಲ್ಲಿ ನೋಡಿ, ಒಂದ್ಸರಿ ಟೀಚರ್ ಫಸ್ಟ್ ವೀಕಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರೆ ಅದಾದಮೇಲೆ ಒಂದು 2 ವೀಕ್ಸ್ ಮಕ್ಕಳು ವರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋತಾರೆ. ಆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಒಂದು 3rd ವೀಕಲ್ಲಿ ಎಂಡಿಂಗಲ್ಲಿ ಸ್ಟೂಡೆಂಟ್ಸ್ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಸೊ ಅವ್ರಿಗೆ ರಿವ್ಯೂ ತಗೊಂಡು 4th ವೀಕಲ್ಲಿ ಕಂಪ್ಲೀಟಾಗಿ ಅವರು ಮುಗಿಸ್ಕೊಡ್ತಾರೆ. ಸೊ ಇದಿಷ್ಟು ಆಲ್ ಮಂತ್ ನಡೆಯುವಂತಹ ಆಕ್ಟಿವಿಟಿಯ ಸ್ಟೆಪ್ಸ್. ಸೊ ಈ ಸ್ಟೆಪ್ಸ್ ಏನಿದೆ L&S ಅಲ್ಲಿ ಪ್ರತಿ ಸೆಗ್ಮೆಂಟ್ಸ್ಗೂ ಪ್ರತಿ ಮೈಲ್ ಸ್ಟೋನು ಇದೇ ಥರ ಸ್ಟೆಪ್ಸಲ್ಲಿ ನಾವು L&S ಅನ್ನು 3rd ಸ್ಟ್ಯಾಂಡರ್ಡ್ಗೆ ಕಲಿಸುವಂಥದ್ದು. ಓಕೆ ಡಿಯರ್ ಟೀಚರ್ಸ್, ಇವಾಗ ನಾವು ಲೆವೆಲ್ 3ನ R&W ರೀಡಿಂಗ್ ಆ್ಯಂಡ್ ರೈಟಿಂಗಲ್ಲಿ ಹೇಗೆ ಭಿನ್ನವಾಗಿದೆ, ಏನೆಲ್ಲ ವಿಶೇಷತೆ ಇದೆ ಅಂತ ನೋಡೋಣ. ಎಸ್, ಇಲ್ಲಿ ಬರುವಂಥ ಮೈಲ್ ಸ್ಟೋನ್ಗಳ ಸಂಖ್ಯೆ 8 ಮೈಲ್ ಸ್ಟೋನ್ಗಳಿದೆ R&Wನಲ್ಲಿ. ಆ 8 ಮೈಲ್ ಸ್ಟೋನ್ಸಲ್ಲಿ ಏನು ಡಿಫ್ರೆನ್ಸ್ ಅಂತಂತಂದರೆ, ಲೆವೆಲ್ ಮೈಲ್ ಸ್ಟೋನ್ 1 ಏನಿದೆ ಅದು ಗ್ಲಾಸರಿ ವರ್ಕ್. ಓಕೆ, ಎಸ್. ದೆನ್ ಇನ್ನು ನೆಕ್ಸ್ಟ್ ಮೈಲ್ ಸ್ಟೋನ್ 2, 3, 4 ಏನಿದೆ, ಸೊ ಇದೆಲ್ಲ ನಾವು 2nd ಸ್ಟ್ಯಾಂಡರ್ಡಲ್ಲಿ ಏನು ಸೆಟ್ ಆಫ್ ವೊಕ್ಯಾಬ್ಯುಲರಿನ ಟೀಚ್ ಮಾಡಿದ್ವಿ, ಸೊ ಅದನ್ನು ರೀಕಾಲ್ ಮಾಡುವಂಥದ್ದು. ಸೊ ಅದೇ ಕಾನ್ಸೆಪ್ಟ್ಸಲ್ಲಿ ಅವರು ಹೊಸ ಸೆಟ್ ಆಫ್ ವರ್ಡ್ಸನ್ನು ಕಲಿತಾರೆ. ಸೊ ಮೈಲ್ ಸ್ಟೋನ್ 2, 3, 4ನಲ್ಲಿ ಬರುವಂಥದ್ದು ಏನಪ್ಪ ಅಂತಂದರೆ ರೀಕಾಲಿಂಗ್ ಆಫ್ 2nd ಸ್ಟ್ಯಾಂಡರ್ಡ್ಸ್ ಸೆಟ್ ಆಫ್ ವರ್ಡ್ಸ್. ಓಕೆ, ಅಲ್ಲಿ ಏನು ಕಲ್ತಿರ್ತಾರೆ ಅದರ ಒಂದು ರೀಕಾಲ್ ಮಾಡ್ತಾರೆ, ರಿಕ್ಯಾಪ್ಚುಲೇಷನ್ ಆಗುತ್ತೆ. ಸೊ ಅದು 3 ಸೈಕಲ್ಸಲ್ಲಿ ನಡೆಯುತ್ತೆ. ಒಂದೊಂದು ಮೈಲ್ ಸ್ಟೋನು 3 ಸೈಕಲ್ಸಲ್ಲಿ ವಿತ್ 6 ಆಕ್ಟಿವಿಟೀಸ್ ಈಚ್. ಒಂದೊಂದು ಸೈಕಲ್ಗೆ 6 ಆಕ್ಟಿವಿಟಿ ಥರ ಒಟ್ಟು 3 ಸೈಕಲ್ಸು ಈ ಒಂದು 2nd, 3rd, 4th ಮೈಲ್ ಸ್ಟೋನಲ್ಲಿ ನಡೀತಾ ಹೋಗುತ್ತೆ. ದೆನ್ ನೆಕ್ಸ್ಟು ಮೈಲ್ ಸ್ಟೋನ್ 5, 6, 7, 8 ಈ 4 ಮೈಲ್ ಸ್ಟೋನ್ಸ್ ಏನಿದೆ ಇದು 2 ಸೈಕಲ್ಸ್ ವಿತ್ 4 ಆಕ್ಟಿವಿಟೀಸ್ ಈಚ್. ಓಕೆ, ಇಲ್ಲಿ 2 ಸೈಕಲ್ಸ್ನಲ್ಲಿ ಈ ಆಕ್ಟಿವಿಟೀಸ್ ನಡೀತಾ ಹೋಗುತ್ತೆ. ಅಂದರೆ ಈ ಮೈಲ್ ಸ್ಟೋನ್ಸ್ನ ನಾವು ಕಲಿಸ್ತಾ ಹೋಗ್ತೀವಿ. ಸೊ ಅದು ಒಂದೊಂದು ಮೈಲ್ ಸ್ಟೋನಲ್ಲಿ 4 ಆಕ್ಟಿವಿಟೀಸ್ ಇರುತ್ತೆ. ಸೊ ಇದು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇನ್ ಲೆವೆಲ್ 3. ಸೊ ಇದು ಏನು ಹೇಗೆ ಅಂತ ಹೇಳಿ ನಾನು ಮೈಲ್ ಸ್ಟೋನ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಡಿಯರ್ ಟೀಚರ್ಸ್, ನಾವು 3 ಲೆವೆಲ್ಗೆ ENKನಲ್ಲಿ ಇಂಗ್ಲೀಷ್ನಲ್ಲಿ ಕಲಿನಲ್ಲಿ 3 ಲೆವೆಲ್ಗೆ ಮಾಡಬೇಕಾದ್ರೂ ಕೂಡ ನಮಗೆ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕಾಗಿರೋದು, ನಾನು ಎಲ್ಲ ವಿಡಿಯೋಗಳಲ್ಲಿ ನಲಿಕಲಿ ವಿಡಿಯೋಗಳಲ್ಲಿ ಇದನ್ನು ಹೇಳಿದ್ದೀನಿ. ಸೊ ಲ್ಯಾಡರ್ ನಮಗೆ 3 ಲೆವೆಲ್ಸ್ಗೂ ಕೂಡ ಇದೆ, ಕಿಟ್ಟಲ್ಲೇ ಕೊಟ್ಟಿದ್ದಾರೆ. ಸೊ ಆ ಲ್ಯಾಡರ್ ಅನ್ನೋದು ವೆರಿ 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 ಇಂಪಾರ್ಟೆಂಟ್.
ನಮ್ಮ ನಲಿಕಲಿ ENK ತರಗತಿಗಳಿಗೆ ಲ್ಯಾಡರ್ ಅಂತ ಏನಿದೆ ಇದೊಂದು ಭಗವದ್ಗೀತಾ ಇದ್ದ ಹಾಗೆ ನಮ್ಮ ಟೀಚರ್ಸ್ಗೆ. ಸೊ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದು ಯಾವ ಆ್ಯಕ್ಟಿವಿಟಿ, ಅದು ಯಾವ ಮೈಲ್ ಸ್ಟೋನ್, ಮತ್ತು ಯಾವ ಸೆಗ್ಮೆಂಟ್, ಮತ್ತು ಅದು ಎಲ್ಲಿ ನಡೀತಾ ಇರುತ್ತೆ, ಕ್ಲಾಸ್ ಓಲ್ ಕ್ಲಾಸ್ ಆ್ಯಕ್ಟಿವಿಟಿನ ಅಥವಾ ಗ್ರೂಪ್ ಆ್ಯಕ್ಟಿವಿಟಿನ, ಮತ್ತು ಅದು ಯಾವ ಕಾರ್ಡ್ ಸಂಖ್ಯೆ, ಇದೆಲ್ಲವೂ ಮಾಹಿತಿ ನಮಗೆ ಈ ಒಂದು ಲ್ಯಾಡರಲ್ಲಿ ಸಿಕ್ಬಿಡುತ್ತೆ. ಸೊ ಆ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಮತ್ತು ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಸಪ್ರೇಟಾಗಿ ಲ್ಯಾಡರ್ಸ್ಗಳಿದೆ ನೋಡಿ. ದಿಸ್ ಇಸ್ 3rd ಸ್ಟ್ಯಾಂಡರ್ಡ್ ಲೆವೆಲ್ 3ನ ಲ್ಯಾಡರ್ಸ್. ಸೊ ಇದರಲ್ಲಿ ನಮಗೆ ಎಲ್ಲ ಮಾಹಿತಿ ಇದೆ. ದಯವಿಟ್ಟು ಇದನ್ನು ಇಟ್ಕೋಬೇಕು. ಇದನ್ನು ಇಟ್ಕೊಂಡೇ ಇದರ ಪ್ರಕಾರನೇ ನಾವು ಕಾರ್ಡ್ಗಳನ್ನು ಅರೇಂಜ್ ಮಾಡ್ಕೋಬಹುದು. ಬಹಳ ಸುಲಭವಾಗಿ ಕಾರ್ಡನ್ನು ಅರೇಂಜ್ ಮಾಡ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುವಂಥದ್ದು ಅಂತಂದರೆ ಈ ಲ್ಯಾಡರ್ಸ್. ಓಕೆ, ಸೊ ಇಲ್ಲಿ ನೋಡಿ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗಲ್ಲಿ ಮತ್ತು ಆ ಲೋಗೋ ಯಾವುದು ಎಲ್ಲವೂ ಕೂಡ ಇದೆ. ಸೊ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗಲ್ಲಿ ಲೆವೆಲ್ 3ನಲ್ಲಿ ಬರುವಂಥ ಆ್ಯಕ್ಟಿವಿಟೀಸ್ ಯಾವುದು, ಎಷ್ಟು ಮೈಲ್ ಸ್ಟೋನ್ ಇದೆ, ಒಟ್ಟು ಕಾರ್ಡ್ಗಳ ಸಂಖ್ಯೆ ಎಷ್ಟು, ಎಲ್ಲವೂ ಇಲ್ಲಿದೆ. ಸೊ ನಮಗೆ ಲೆವೆಲ್ 3ನಲ್ಲಿ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗಲ್ಲಿ ಬರುವಂತಹ ಕಾರ್ಡ್ಗಳ ಸಂಖ್ಯೆ ಒಟ್ಟು 55. ಟೋಟಲ್ ಕಾರ್ಡ್ಸ್ ಆರ್ 55 ಇನ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಇನ್ ಲೆವೆಲ್ 3. ಓಕೆ, ಎಸ್. ಅದರಲ್ಲಿ ಮೈಲ್ ಸ್ಟೋನ್ಸ್ಗಳ ಸಂಖ್ಯೆ 8. ಮೈಲ್ ಸ್ಟೋನ್ 8. ಯಾಕೆ ಒಂದು ಎಕ್ಸ್ಟ್ರಾ ಅಂತಂದರೆ ಮೈಲ್ ಸ್ಟೋನ್ 1 ಏನಿದೆ ಅದು ಯೂಸ್ ಆಫ್ ಗ್ಲಾಸರಿಯನ್ನು ಯೂಸ್ ಮಾಡೋದನ್ನು ಲೆವೆಲ್ 3ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ದಟ್ಸ್ ವೈ ಅದೊಂದು ಮೈಲ್ ಸ್ಟೋನ್ ಇಲ್ಲಿ ಲೆವೆಲ್ 3ನಲ್ಲಿ ಹೆಚ್ಚಾಗುತ್ತೆ. ಸೊ ಹಿಯರ್ ಸಿ ನೋಡಿ, ಇದು ಗ್ಲಾಸರಿ, ಇದು ಟೀಚರ್ ಕಾಪಿ. ಈ ಥರ ಒಂದು ಕಿಟ್ಟಲ್ಲಿ ಇರುತ್ತೆ. ಸೊ ಲೆವೆಲ್ 3ನ ಕಿಟ್ಟಲ್ಲಿ ಇದು ಕೂಡ ಇದೆ ಗ್ಲಾಸರಿ. ಸೊ ಇದೇ ಗ್ಲಾಸರಿ ಏನಿದೆ, ಸೊ ಇದೇ ಗ್ಲಾಸರಿ ಮಕ್ಕಳಿಗೆ ಪಾರ್ಟ್ 1 ಬುಕ್ಕಲ್ಲಿ ಇದೆ. ಸೊ ನಾನು ನಿಮಗೆ ಬೇರೆ ಒಂದು ವಿಡಿಯೋದಲ್ಲಿ ಗ್ಲಾಸರಿಯನ್ನು ಹೇಗೆ ಬಳಸಬೇಕು, ಗ್ಲಾಸರಿ ಅದು ಹೇಗೆಲ್ಲ ಥ್ರೂಔಟ್ ದ ಇಯರ್ ಹೇಗೆ ನಾವು ಅದನ್ನು ಮಾಡಿಸ್ಬೇಕು ಅಂತ ಹೇಳಿ ಇದೆ. ಸೊ ಅದನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಡೀಟೇಲ್ ಆಗಿ. ಸೊ ಇದು ಬ್ರೀಫಾಗಿ ಹೇಳೋದಾದರೆ ಗ್ಲಾಸರಿಯನ್ನು ನೋಡಿ ಪಾರ್ಟ್ 1 ಬುಕ್ಕಲ್ಲಿ ಮಕ್ಕಳಿಗೆ ಸೊ ಗ್ಲಾಸರಿಯನ್ನು ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ. ಗ್ಲಾಸರಿ ಅಂತ ಹೇಳಿ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ. ಇದೇ ವರ್ಡ್ಸು ಟೀಚರ್ ಕಾಪಿ ಅಂತ ಹೇಳಿ ಒಂದು ಕಿಟ್ಟಲ್ಲಿ ಇರುತ್ತೆ, ಸೇಮ್ ವರ್ಡ್ಸ್, ರೈಟ್? ಸೊ ಇವೆಲ್ಲವೂ ಯಾವ ವರ್ಡ್ಸ್ ಅಂತಂದರೆ ನಮ್ಮ ಮಕ್ಕಳಿಗೆ ಲೆವೆಲ್ 3ನಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ವರ್ಕ್ ಬುಕ್ಕಲ್ಲಿ ಬರುವಂತಹ ವರ್ಡ್ಸ್ಗಳು ಇಲ್ಲಿ ಇರುತ್ತೆ. ಓಕೆನಾ? ಸೊ ಅದೇ ವರ್ಡ್ಸ್ಗಳಿಗೆ ಕನ್ನಡ ಮೀನಿಂಗನ್ನು ಕೊಟ್ಟಿದ್ದಾರೆ. ಆ ವರ್ಡ್ಸ್ಗಳನ್ನು ಮಕ್ಕಳು ಇಲ್ಲಿ ಸರ್ಚ್ ಮಾಡಿ ಅದನ್ನು ಅವರು 4 ಲೈನ್ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು, ರೈಟ್? ಮೈಲ್ ಸ್ಟೋನ್ 7 ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೈಲ್ ಸ್ಟೋನ್ 7ನಲ್ಲಿ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗಲ್ಲಿ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆ ಒಂದು ಥೀಮ್ ಬಗ್ಗೆ ಇದೆ. ಆ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗಲ್ಲಿ ಇದೆ. ಹಾಗೆ ರೀಡಿಂಗ್ ಆ್ಯಂಡ್ ರೈಟಿಂಗಲ್ಲಿ ನಿಮಗೆ ಬರುವಂಥದ್ದು ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್. ಇದು ಮೈಲ್ ಸ್ಟೋನ್ 7. ಸೊ ಇದನ್ನು ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಎಸ್, ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತ ಬಂದಾಗ ಸೊ ಅಲ್ಲಿ ಏನೆಲ್ಲ ಇರುತ್ತೆ ಮೈಲ್ ಸ್ಟೋನ್ 7ನಲ್ಲಿ ಅಂತ ಹೇಳಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ ವರ್ಕ್ ಬುಕ್ಕಲ್ಲಿ. ಸೊ ಏನೇನು ಮಾಡುತ್ತೆ ಮಗು, ಆಬ್ಜೆಕ್ಟಿವ್ಸ್ ಏನೇನಿದೆ ಅಂತಂದರೆ ಇಲ್ಲಿ ನಾನು ಇದನ್ನು ಓದ್ತಾ ಹೋಗ್ತೀನಿ. ಐ ವಿಲ್ ಹೆಲ್ಪ್ ಮೈ ಫ್ರೆಂಡ್ ಹೂ ಕೆನಾಟ್ ಹಿಯರ್ ಟು ಗೆಟ್ ರೆಡಿ ಫಾರ್ ಕ್ಲಾಸ್. ಸ್ಪೀಕ್ ಅ ಫ್ಯೂ ಸೆಂಟೆನ್ಸಸ್ ಅಬೌಟ್ ಮೈ ಪೆಟ್. Recite a rhyme with expressions. Follow instructions and play a language game. Use simple sentences to enact a conversation with animals. Narrate a story. Read, understand and write new words and sentences using prefixes and suffixes. Use a glossary to find the meaning of difficult words. Read a new story books. ಸೊ ಇದಿಷ್ಟು ಆಬ್ಜೆಕ್ಟಿವ್ಸನ್ನು ಮಕ್ಕಳು ಫುಲ್ಫಿಲ್ ಮಾಡ್ತಾರೆ. ಸೊ ಅದು ನಾವು ಇಲ್ಲೇ ಇದೆ, ಏನನ್ನು ಮಾಡ್ತಾರೆ ಇಡೀ ಮೈಲ್ ಸ್ಟೋನ್ 1 ಮಂತ್ ಫುಲ್ ಅಂತ ಇಲ್ಲೇ ಇದೆ. ದೆನ್ ಇದು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಆದರೆ ರೀಡಿಂಗ್ ಆ್ಯಂಡ್ ರೈಟಿಂಗಲ್ಲಿ ಏನು ಬರುತ್ತೆ ಅಂತ ರೀಡ್ ಅಲೌಡ್, ಸೆಂಟೆನ್ಸ್ ರೀಡಿಂಗ್, ಕೀ ಸೆಂಟೆನ್ಸ್ ರೀಡಿಂಗ್, ಸ್ಟೋರಿ ರೀಡಿಂಗ್, ರೀಡ್ ಅಲೌಡ್, ಸೆಂಟೆನ್ಸ್ ರೀಡಿಂಗ್. ಎಸ್, ಅಗೇನ್ ಇದು ಈ ರೀತಿ ಫಾಲೋ ಆಗುತ್ತೆ. ಆ್ಯಕ್ಟಿವಿಟೀಸ್ ನೋಡಿ, ಕಾರ್ಡ್ ಸಂಖ್ಯೆನೂ ಕೂಡ ನಿಮಗೆ ವರ್ಕ್ ಬುಕ್ಕಲ್ಲೂ ಕೂಡ ಕೊಟ್ಟಿದ್ದಾರೆ.
ಓಕೆನಾ. ಸೊ ಇದನ್ನು ನಾವು ಗಮನ ಇಟ್ಟು ನೋಡ್ಕೋಬೇಕು. ಸೊ ಯಾಕೆ ಅದು ರೀಡಿಂಗ್ ಅಲೌಡ್ ಸೆಂಟೆನ್ಸ್, ಕೀ ಸೆಂಟೆನ್ಸ್ ಅನ್ನೋದು ಆಕ್ಟಿವಿಟೀಸ್ ರಿಪೀಟ್ ಆಗುತ್ತೆ ಅಂತಂದರೆ, ನಾನು ನಿಮಗೆ ಸೈಕಲ್ ಅಂತ ಹೇಳಿದ್ನಲ್ವಾ, ಸೊ ಆ ಸೈಕಲ್ಸ್ ರಿಪೀಟ್ ಆಗುತ್ತೆ ಇಲ್ಲಿ. ಸೊ ಇದು 7th ಮೈಲ್ ಸ್ಟೋನ್ ಇರೋದ್ರಿಂದ 2 cycles ವಿತ್ 4 ಆ್ಯಕ್ಟಿವಿಟೀಸ್ ಬರುತ್ತೆ. ಸೊ ಅದು ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಾವು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಬಗ್ಗೆ ನೋಡೋದಾದರೆ, ಫಸ್ಟ್ ನಮಗೆ ಯಾವ ಸೆಗ್ಮೆಂಟ್ನ ಕಲಿತಾರೆ ಮಕ್ಕಳು? TPR. ಸೊ ಈ TPRನ್ನು ಲೆವೆಲ್ 3ನಲ್ಲಿ ಒಂದು ನೇಮ್ ಇದೆ. ಇದಕ್ಕೆ ಪ್ರತಿಯೊಂದು ಸೆಗ್ಮೆಂಟ್ಸ್ಗೂ ಒಂದು ನ್ಯೂ ನೇಮನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ TPRಗೆ ನಾವು ಟೀಮ್ ಟೈಮ್ ಅಂತ ನೇಮ್, ಟೀಮ್ ಟೈಮ್. ಇದು ವರ್ಕ್ ಬುಕ್ಕಲ್ಲೂ ಇರುತ್ತೆ, ಕಾರ್ಡಲ್ಲೂ ಇರುತ್ತೆ. ಸೊ ಇಲ್ಲಿ ನಮಗೆ ಎವ್ರಿ ಒಂದು ಮೈಲ್ ಸ್ಟೋನ್ ಆಗ್ಬೋದು ಅಥವಾ ಸೆಗ್ಮೆಂಟ್ ಆಗ್ಬೋದು, ಆ್ಯಕ್ಟಿವಿಟಿ ಆಗ್ಬೋದು, ಹೇಗೆ ಮಾಡೋದು ಅಂತ ಹೇಳಿ ಕಾರ್ಡಲ್ಲೇ ಸ್ಟೆಪ್ಸನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಏನು ಕನ್ಫ್ಯೂಷನ್ಸ್ ಇಲ್ಲ. ಕಾರ್ಡನ್ನು ನಾವು ನಾನು ಮೊದಲೇ ಹೇಳಿದಾಗೆ ಲ್ಯಾಡರಲ್ಲಿ ನೋಡಿಕೊಂಡು ಹೊಂದಿಸ್ಕೊಂಡು ಇಟ್ಕೊಂಡ್ರೆ ಆ ಕಾರ್ಡ್ಸಲ್ಲೇ ಸ್ಟೆಪ್ಸ್ಗಳಿದೆ. ಒಂದ್ಸಲಿ ಪ್ರೀವಿಯಸ್ ಆಗಿ ನಾವು ಅದನ್ನು ನೋಡಿಕೊಂಡ್ರೆ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಮಾಡಿಸೋದು ಏನೂ ಕಷ್ಟ ಇಲ್ಲ, ತುಂಬ ಸುಲಭವಾಗಿದೆ ಮತ್ತು ತುಂಬ ಚಂದವಾಗಿದೆ. ನಮ್ಮ ENKಯ ಒಂದು ಆ್ಯಕ್ಟಿವಿಟೀಸ್ ಆಗ್ಬೋದು, ಎಲ್ಲದರ ಸಮ್ಮಿಲನ, ಯಾವ ಒಂದು ಮೆಥಡ್ಸ್ಗಳಿದೆ ಅದರೆಲ್ಲದರ ಸಮಾಗಮ ನಮ್ಮ ಇಲ್ಲಿ ನಲಿಕಲಿನಲ್ಲಿ ನಾವು ನೋಡ್ತೀವಿ. ತುಂಬ ಅದ್ಭುತವಾದಂತಹ ಒಂದು ಮೆಥಡ್ ಇದು. ನಾವು ಒಂದು ಸ್ವಲ್ಪ ಗಮನ ಕೊಟ್ಟರೆ ಟೀಚರ್ಸ್ನ ಫ್ರೀಯಾಗಿ ಮಾಡಲಿಕ್ಕೆ ಬಿಟ್ಟರೆ, ತರಗತಿಯಲ್ಲಿ ಮಕ್ಕಳು ಟೀಚರ್ ತೊಡಗಿಸ್ಕೊಂಡ್ರೆ ತುಂಬ ಅದ್ಭುತವಾದಂತಹ ಒಂದು ವಿಧಾನ ನಮ್ಮ ಈ ENK ಇಂಗ್ಲೀಷ್ನಲ್ಲಿ ಕಲಿಯೋ ಒಂದು ವಿಧಾನ, ರೈಟ್? ಎಸ್, ಇಲ್ಲಿ ನೋಡಿ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತ ಮೈಲ್ ಸ್ಟೋನ್ 7ನಲ್ಲಿ ಬರುವಂಥ TPRs ಯಾವ್ಯಾವುದು, ಅದರ ಲರ್ನಿಂಗ್ ಔಟ್ಕಮ್ಸ್ ಏನು, ಯಾವ ಆ್ಯಕ್ಟಿವಿಟಿ ಇದೆ, ಯಾವ ಟೀಚಿಂಗ್ ಏಡ್ಸ್ನ ಬಳಸ್ತೀವಿ, ಎಲ್ಲವೂ ಇಲ್ಲೇ ಇದೆ ಕಾರ್ಡ್ಸಲ್ಲಿ. ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ಓಪನ್ ಯುವರ್ ಬ್ಯಾಗ್ ಆ್ಯಂಡ್ ಟೇಕ್ ದ ಬುಕ್. ಸೊ ಈ ರೀತಿಯ 10 TPRsಗಳಿದೆ. ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ 10 ಇದೆ. ಅದನ್ನು ಇಡೀ ಓಲ್ ಮಂತ್ ನಾವು ಮಾಡಿಸ್ಬೇಕಾಗುತ್ತೆ. ಓಕೆನಾ. ಸೊ ಸ್ಟೆಪ್ಸ್ಗಳು ಇಲ್ಲೇ ಇದೆ, ನೀವು ದಯಮಾಡಿ ಕಾರ್ಡ್ಸಲ್ಲಿ ನೋಡ್ಕೋಬಹುದು. ಇಂಟ್ರೊಡಕ್ಷನ್ ಮಾಡಬೇಕು, ಅದನ್ನು ಹೇಗೆ ಆ್ಯಕ್ಟಿವಿಟಿ ಕಂಪ್ಲೀಟ್ ಟಾಸ್ಕ್ ಗ್ರೂಪ್. ನಾನು ಮೊದಲೇ ಹೇಳಿದಾಗೆ ಇವೆಲ್ಲವೂ ಟಾಸ್ಕ್ ಗ್ರೂಪ್ದಲ್ಲಿ ನಡೀತಾ ಹೋಗುತ್ತೆ. ತರಗತಿಯಲ್ಲಿ ಟಾಸ್ಕ್ ಅಂತ ಹೇಳಿ ಮಕ್ಕಳಿಗೆ ಕೊಟ್ಟು ಅದನ್ನು ಮಾಡಲಿಕ್ಕೆ ಅವ್ರಿಗೆ ಹೇಳಬೇಕು. ಸೊ ಇದು ನೋಡಿ, TPRದು ಒಂದು ಪೇಜ್ ಇರುತ್ತೆ ವರ್ಕ್ ಬುಕ್ಕಲ್ಲಿ. ಇದು ನಾನು ನಿಮಗೆ ಸ್ಟೆಪ್ಸ್ ಹೇಳಿದ್ನಲ್ಲ, ಪ್ರಾಕ್ಟೀಸ್, ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಅಂತ ಹೇಳಿ, ಸ್ಟೂಡೆಂಟ್ಸ್ ಗ್ರೂಪ್ ವರ್ಕ್ ಅಂತ ಹೇಳಿ, ಆವಾಗ ಇದನ್ನು ಮಾಡ್ಕೋತಾರೆ ಅವರು. ನೋಡಿ ಇಷ್ಟೇ ಕೊಟ್ಟಿರ್ತಾರೆ ಮಕ್ಕಳು. ಸೊ ಆ TPRನ್ನು ಮಕ್ಕಳು ಓದ್ಕೊಂಡು ಅದನ್ನು ಅವ್ರು ಏನು ಮಾಡಬೇಕು ಟಾಸ್ಕ್, ಅದನ್ನು ಓದ್ಕೊಂಡು ಮಕ್ಕಳಿಗೆ ನಾವಿಲ್ಲಿ ನೋಡಿ ಟೀಚರ್ ಡೆಮಾನ್ಸ್ಟ್ರೇಟ್ ಮಾಡುವಾಗ ಈ ಸ್ಟೆಪ್ಸ್ನ ಫಾಲೋ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡಿರ್ತಾರೆ. ಅದನ್ನು ಮಕ್ಕಳು ವರ್ಕ್ ಮಾಡಿಕೊಂಡು ಕೊನೆಗೆ ಮಕ್ಕಳು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಪ್ರೆಸೆಂಟೇಷನ್. ಪ್ರೆಸೆಂಟೇಷನಲ್ಲಿ ಏನು ಆ್ಯಕ್ಟಿವಿಟೀಸ್ ಇದೆ ಅದನ್ನು ನಾವು ಓದ್ಕೊಂಡು ಮಾಡಿಸ್ಬೇಕು. ಶೋ ಆ್ಯಂಡ್ ಟೆಲ್ ಅಂತ ಇದೆ. ಶೋ ಆ್ಯಂಡ್ ಟೆಲ್ ಆ್ಯಕ್ಟಿವಿಟಿ ಇದು. ಪ್ರೆಸೆಂಟೇಷನನ್ನು ಏನಂತೀವಿ, ಶೋ ಆ್ಯಂಡ್ ಟೆಲ್ ಅನ್ನೋ ಒಂದು ಹೆಸರಿದೆ. ಸೊ ಅದನ್ನು ನಾವು ಮಾಡಿಸ್ಬೇಕಾಗತ್ತೆ, ರೈಟ್? ಎಸ್. ಅದಕ್ಕೂ ಸ್ಟೆಪ್ಸ್ ಎಲ್ಲ ಕಾರ್ಡಲ್ಲೇ ಇದೆ. ಪ್ರತಿಯೊಂದಕ್ಕೂ ನೋಡಿ, ಇಲ್ಲಿ ಮಕ್ಕಳು ವರ್ಕ್ ಮಾಡ್ಕೋಬೇಕಲ್ಲ, ಗ್ರೂಪ್ ವರ್ಕು ಟಾಸ್ಕಲ್ಲಿ. ಸೊ ಆ ಟಾಸ್ಕಲ್ಲಿ ವರ್ಕ್ ಮಾಡ್ಕೊಳ್ಳಿಕ್ಕೆ ಪೇಜಲ್ಲಿದೆ, ಅವ್ರ ವರ್ಕ್ ಬುಕ್ಕಲ್ಲಿ ಇರುತ್ತೆ. ಅದನ್ನು ಕಂಪ್ಲೀಟ್ ಮಾಡಬೇಕು ಮಕ್ಕಳು. ಕಂಪ್ಲೀಟ್ ಮಾಡಿ ಅದನ್ನು ಅವರು ಪ್ರೆಸೆಂಟೇಷನಲ್ಲಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇರುವಂಥದ್ದು here, draw and color the animal you would like to have as a pet by joining the dots. Write and speak 5 sentences about the pet by filling in the blanks given below. Yes, ಇಲ್ಲಿ ಯಾವುದಾದ್ರೂ ಒಂದು ಫೇವ್ರೇಟ್ ಪೆಟ್ಗೆ ಅವ್ರೇನು ಮಾಡಬೇಕು, ಟ್ರೇಸ್ ಮಾಡಬೇಕು ಮಕ್ಕಳು, ಜಾಯಿನ್ ಮಾಡಬೇಕು. ಡಾಟ್ಸ್ನ ಜಾಯಿನ್ ಮಾಡಿ ಅದ್ರ ಬಗ್ಗೆ ಅವರು ಸೆಂಟೆನ್ಸ್ನ ಇಲ್ಲಿ ಫ್ರೇಮ್ ಮಾಡಬೇಕಾಗುತ್ತೆ, 5 ಸೆಂಟೆನ್ಸ್. ಇದು ಈ ಒಂದು ಮೈಲ್ ಸ್ಟೋನಲ್ಲಿ ಬರುವಂತಹ ವಾಟ್ ಈಸ್ ದ ಪ್ರೆಸೆಂಟೇಷನ್ ಪಾರ್ಟ್. The next one is rhyme. ರೈಮ್, ಇದರಲ್ಲಿ ಬರುವಂಥ ರೈಮ್ ಯಾವುದಪ್ಪ ಅಂತಂದರೆ, ಮೈ ಫ್ರೆಂಡ್ ರಾಜು ಹ್ಯಾಡ್ ಅ ಪಾಂಡ್, EIEIO, ಈ ಒಂದು ರೈಮ್ ಬರುತ್ತೆ. ಸೊ ತುಂಬ ಚಂದವಾಗಿದೆ ನೋಡಿ ಕಾರ್ಡ್. ಸೊ ಇದನ್ನು ಮಾಡಿಸ್ಬೇಕು. ಸ್ಟೆಪ್ಸ್ಗಳು ಅಲ್ಲೇ ಇದೆ. ಸೊ ಅದನ್ನು ನಾವು ಫಾಲೋ ಮಾಡಬೇಕು. ರಿವ್ಯೂವಲ್ಲಿ ನಾನು ಹೇಳಿದಾಗೆ ಸ್ಟೂಡೆಂಟ್ಸ್ ನೋ ದ ವರ್ಡ್ಸ್ ಆಫ್ ದ ರೈಮ್. ಆ ವರ್ಡ್ಗಳ ಪರಿಚಯ ಆಗಬೇಕು. ಸ್ಟೂಡೆಂಟ್ಸ್ ಕ್ಯಾನ್ ರಿಸೈಟ್ ವಿತ್ ಕ್ಲಾರಿಟಿ ಅಂದರೆ ಪ್ರೊನೌನ್ಸಿಯೇಷನ್ ಎಲ್ಲ ಕ್ಲಾರಿಟಿ ಇರಬೇಕು, ಮತ್ತು ಎಕ್ಸ್ಪ್ರೆಷನ್ಸ್ ಇರಬೇಕು. ಸ್ಟೂಡೆಂಟ್ಸ್ ಯೂಸ್ ಪ್ರಾಪರ್ ವಾಯ್ಸ್ ಮಾಡ್ಯುಲೇಷನ್ ಇರಬೇಕು. ದೆನ್ ಸ್ಟೂಡೆಂಟ್ ಮ್ಯಾಚಸ್ ಆ್ಯಕ್ಷನ್ಸ್ ಟು ವರ್ಡ್ಸ್.
ಆ್ಯಕ್ಷನ್ಸ್ ಮತ್ತು ವರ್ಡ್ಸ್ ನಾವು ಮಕ್ಕಳು ಮಾಡುವಂಥ ಆ್ಯಕ್ಷನ್ ಮತ್ತು ಪ್ರನೌನ್ಸ್ ಮಾಡುವಂಥ ವರ್ಡ್ ಮ್ಯಾಚ್ ಆಗಿರಬೇಕು. ಸೊ ಇದಿಷ್ಟನ್ನು ನಾವು ರಿವ್ಯೂ ಮಾಡಬೇಕಾದ್ರೆ ಮಕ್ಕಳಿಗೆ ಗಮನದಲ್ಲಿ ಇಟ್ಕೋಬೇಕು ಟೀಚರ್, ರೈಟ್? ಇದಿಷ್ಟು ಮಕ್ಕಳಿಗೆ ಬರಬೇಕು. ದೆನ್ ಸ್ಟೆಪ್ಸ್ ಎಲ್ಲ ಇಲ್ಲೇ ಇದೆ, ಓದ್ಕೊಂಡು ಮಾಡುವಂಥದ್ದು. ನೆಕ್ಸ್ಟ್ ಸೆಗ್ಮೆಂಟ್ ಈಸ್ ಲ್ಯಾಂಗ್ವೇಜ್ ಗೇಮ್. ಲ್ಯಾಂಗ್ವೇಜ್ ಗೇಮ್ ಅಂದರೆ ನೋಡಿ, ಇಲ್ಲಿ ನಮಗೆ ಲೆವೆಲ್ 3ನಲ್ಲಿ ಒಂದೊಂದು ಮೈಲ್ ಸ್ಟೋನ್ಗೂ ಒಂದೊಂದು ಡಿಫ್ರೆಂಟ್ ಲ್ಯಾಂಗ್ವೇಜ್ ಗೇಮ್ ಇದೆ. ಲೆವೆಲ್ 1 ಆ್ಯಂಡ್ ಲೆವೆಲ್ 2ನಲ್ಲಿ ಬರುವಂಥದ್ದು 4 ಲ್ಯಾಂಗ್ವೇಜ್ ಗೇಮ್ಸ್. ಬಟ್ ಹಿಯರ್ ಎಷ್ಟು ಮೈಲ್ ಸ್ಟೋನ್ಸ್ ಇದೆಯೋ ಅಷ್ಟಕ್ಕೂ ಕೂಡ ಒಂದೊಂದು ಏನಿದೆ ಲ್ಯಾಂಗ್ವೇಜ್ ಗೇಮ್ ಇದೆ. ಲ್ಯಾಂಗ್ವೇಜ್ ಗೇಮನ್ನು ಫನ್ ಟೈಮ್ ಅಂತ ಕರೀತಾರೆ. ಇಲ್ಲಿ ಲೆವೆಲ್ 3ನಲ್ಲಿ ಲ್ಯಾಂಗ್ವೇಜ್ ಗೇಮನ್ನು ಫನ್ ಟೈಮ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರುವಂಥದ್ದು ನಮಗೆ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸಲ್ಲಿ ಬರುವಂಥ ಲ್ಯಾಂಗ್ವೇಜ್ ಗೇಮ್ ಯಾವುದು ಅಂದರೆ ನೇಮ್, ಆ್ಯನಿಮಲ್ ಆ್ಯಂಡ್ ಥಿಂಗ್ ಅಂತ. ನೇಮ್, ಆ್ಯನಿಮಲ್, ಥಿಂಗ್. ಇಲ್ಲಿ ಮಕ್ಕಳಿಗೆ ಗೈಡೆನ್ಸ್ ಇದೆ, ಕಾರ್ಡಲ್ಲೂ ಕೂಡ ಇದೆ ಏನನ್ನು ಮಾಡಬೇಕು ಮಕ್ಕಳು ಅಂತ ಹೇಳಿ. ನಾವು ಅದನ್ನು ಕಾರ್ಡನ್ನು ನೋಡಿಕೊಂಡು ಅಕಾರ್ಡಿಂಗ್ ಟು ದ್ಯಾಟ್ ಕಾರ್ಡ್ ನಾವು ಅದನ್ನು ಮಾಡಿಸ್ಬೇಕು. ಕಾರ್ಡಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ಸೊ ಆ ಕಾರ್ಡನ್ನು ನೋಡ್ಕೊಂಡು ಮಾಡುವಂಥದ್ದು. ಇದು ಹೇಗಪ್ಪ ಅಂತಂತಂದರೆ, ರೈಟ್ ಎನಿ ನೇಮ್, ಆ್ಯನಿಮಲ್ ಆ್ಯಂಡ್ ಥಿಂಗ್ ದಟ್ ಬಿಗಿನ್ಸ್ ವಿತ್ ದ ಲೆಟರ್ ದಟ್ ಯು ಆರ್ ಯುವರ್ ಫ್ರೆಂಡ್ಸ್ ಆ್ಯಸ್ ಚೋಸನ್ ಅಂತ ಇದೆ. ಎಕ್ಸಾಂಪಲ್ ಈಸ್ ಗಿವನ್ ಬಿಲೋ. ಸೊ ನೋಡಿ, ಒಂದು ಮಗುವನ್ನು ಗ್ರೂಪಲ್ಲಿ ಆಡಿಸ್ತಾ ಇರುವಂಥದ್ದು. ಒಂದು ಮಗುವನ್ನು ABCDನ ಹೇಳಲಿಕ್ಕೆ ಹೇಳಬೇಕು ಮೈಂಡಲ್ಲಿ. ಇನ್ನೊಂದು ಮಗು ಸ್ಟಾಪ್ ಅಂತ ಹೇಳುತ್ತೆ. ಆ ಮಗು ಸ್ಟಾಪ್ ಹೇಳಿದಾಗ ಇದು ಆ ಮಗು ಮೈಂಡಲ್ಲಿ ABCD ಹೇಳ್ತಾರೋ ಮಗು ಯಾವ ಲೆಟರನ್ನು ಹೇಳಿರುತ್ತೆ ಆ ಲೆಟರ್ನ ಪ್ರೊನೌನ್ಸ್ ಮಾಡುತ್ತೆ, ಸ್ಪೀಕ್ಔಟ್ ಮಾಡುತ್ತೆ. ಆ ಸ್ಪೀಕ್ಔಟ್ ಮಾಡಿದಾಗ ಆ ಒಂದು ಲೆಟರಲ್ಲಿ ಉಳಿದಂಥ ಮಕ್ಕಳೆಲ್ಲರೂ ಏನು ಮಾಡಬೇಕು, ಅವ್ರ ನೋಟ್ಬುಕ್ಕಲ್ಲಿ ಆ ನೇಮ್ಸನ್ನು ಬರೀಬೇಕು. ಆ ಲೆಟರಿಂದ ಕಮೆನ್ಸ್ ಆಗುವಂಥ ನೇಮ್ಸು. ಫಾರ್ ಎಕ್ಸಾಂಪಲ್, ಒಂದು ನೇಮನ್ನು ಬರೀತಾರೆ, ಒಂದು ಆ್ಯನಿಮಲ್ ನೇಮ್ ಬರೀಬೇಕು, ದೆನ್ ಒಂದು ಥಿಂಗ್, ವಸ್ತುವಿನ ಹೆಸರನ್ನು ಬರೀಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಎ ಅಂದರೆ ಅನಿಲ್ ಆ್ಯಂಡ್ ಆ್ಯಪಲ್. ಸೊ ಈ ರೀತಿ. ಸೊ ಮಕ್ಕಳು ಇದನ್ನು ಮಾಡಿದ್ರೆ ಸ್ಕೋರನ್ನು ಕೊಡಬೇಕು ಲಾಸ್ಟಲ್ಲಿ ಅವ್ರಿಗೆ 1 ಸ್ಕೋರ್. ಈ 3 ಬರೆದ್ರೆ 1 ಸ್ಕೋರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸಾಂಪಲಲ್ಲೇ ಕೊಟ್ಟಿದ್ದಾರೆ. ಸೊ ಈ ರೀತಿ ಗೇಮನ್ನು ಆಡಿಸ್ಬೇಕು. ಎಲ್ಲ ಮಕ್ಕಳು ಕಾಪಿ ಮಾಡ್ಕೊಂಡು ಸೇಮ್ ಬರೆಯೋ ಹಾಗಿಲ್ಲ. ಸೇಮ್ ಮಾಡಿರೋರಿಗೆ ಸ್ಕೋರ್ ಕಡಿಮೆ ಆಗುತ್ತೆ. ಸ್ಕೋರನ್ನು ಕಡಿಮೆ ಮಾಡಬೇಕು. ಸೊ ಈ ರೀತಿ ಗೇಮ್ ಇದೆ. ಕಾನ್ವರ್ಸೇಷನ್. ಆ ಕಾನ್ವರ್ಸೇಷನನ್ನು ಟಾಕ್ ಟೈಮ್ ಅಂತ ನೇಮನ್ನು ಕೊಟ್ಟಿದ್ದಾರೆ. ಕಾನ್ವರ್ಸೇಷನ್ಗೆ ಟಾಕ್ ಟೈಮ್ ಅಂತ ನೇಮನ್ನು ಕೊಟ್ಟಿದ್ದಾರೆ, ರೈಟ್? ಸೊ ಕಾರ್ಡ್ ಇರುತ್ತೆ, ಒಂದು ಪೇಜ್ ಇರುತ್ತೆ, ಒಂದು ಕಾರ್ಡ್ ಇರುತ್ತೆ ಇದಕ್ಕೆ. ಸೊ ಅದರಲ್ಲಿ ನಾವು ಸ್ಟೆಪ್ಸನ್ನು ಓದ್ಕೋಬೇಕು. ಇಲ್ಲಿ ಯಾವ ಕಾನ್ವರ್ಸೇಷನ್, ಇಲ್ಲೂ ಅಷ್ಟೇ ಕಾನ್ವರ್ಸೇಷನನ್ನು ಒಂದೊಂದು ಮೈಲ್ ಸ್ಟೋನ್ಗೆ ಒಂದೊಂದು ಕಾನ್ವರ್ಸೇಷನನ್ನು ಕೊಟ್ಟಿದ್ದಾರೆ. ಸೆಟ್ ಆಫ್ ಕಾನ್ವರ್ಸೇಷನ್ಸ್ ಇದೆ. ಸೊ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಏನು ಮಾಡ್ತಾ ಇದ್ವಿ, ಕಾನ್ವರ್ಸೇಷನ್ ಸರ್ಕಲ್ ಅಂತ ಇರ್ತಿತ್ತು. ಅಂದರೆ 2 ಗ್ರೀಟಿಂಗ್ಸನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ, 2 ಕ್ವೆಶ್ಚನ್ಸನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಬಟ್ ಹಿಯರ್ ನಾಟ್ ಲೈಕ್ ದ್ಯಾಟ್. ಒಂದು ಸೆಟ್ ಆಫ್ ಸಿಚುಯೇಷನಲ್ ಡೈಲಾಗ್ಸ್ ಇರುತ್ತೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನಾನು ನಿಮಗೆ ಕಾನ್ವರ್ಸೇಷನ್ಸ್ ಯಾವ್ಯಾವ ಬರುತ್ತೆ, ಲ್ಯಾಂಗ್ವೇಜ್ ಗೇಮ್ ಯಾವ್ಯಾವ ಬರುತ್ತೆ ಅಂತ ಸಪ್ರೇಟ್ ವಿಡಿಯೋ ಇದೆ. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಮೈಲ್ ಸ್ಟೋನ್ಗೆ ಯಾವ್ಯಾವ ಕಾನ್ವರ್ಸೇಷನ್ ಇದೆ, ಯಾವ್ಯಾವ ಲ್ಯಾಂಗ್ವೇಜ್ ಗೇಮ್ ಯಾವ್ಯಾವ ಮೈಲ್ ಸ್ಟೋನಲ್ಲಿ ಇದೆ ಅಂತ. ಓಕೆ, ಇವಾಗ ಕಾನ್ವರ್ಸೇಷನ್ ಅಂತ ಬಂದಾಗ ಇಲ್ಲಿ ಕೊಟ್ಟಿರೋ ಕಾನ್ವರ್ಸೇಷನ್ ಯಾವುದು ಅಂದರೆ ಕಾನ್ವರ್ಸೇಷನ್ ಬಿಟ್ವೀನ್ ಯು ಆ್ಯಂಡ್ ಆ್ಯನಿಮಲ್ಸ್. ಯು ಅಂತಂದರೆ ಮಕ್ಕಳು, ಯು ಆ್ಯಂಡ್ ಆ್ಯನಿಮಲ್. ಒಂದು ಆ್ಯನಿಮಲ್, ಇಮ್ಯಾಜಿನರಿ ಆ್ಯನಿಮಲ್ ಜೊತೆ ಮಗು ಮಾತಾಡ್ತಾ ಇರುವಂಥ ಕಾನ್ವರ್ಸೇಷನ್ನ ಕೊಟ್ಟಿದ್ದಾರೆ. ಸೊ ಹೇಗಿದೆ ಅಂದರೆ ಕಾನ್ವರ್ಸೇಷನ್ಸ್ ಆಗ್ಬೋದು, TPR ಆಗ್ಬೋದು, ರೈಮ್ ಆಗ್ಬೋದು, ಎಲ್ಲವೂ ಅಕಾರ್ಡಿಂಗ್ ಟು ದ ಥೀಮ್ ಹೋಗುತ್ತೆ. ಇಲ್ಲಿ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅನ್ನೋ ಥೀಮ್ ಇರೋದ್ರಿಂದ ಆ್ಯನಿಮಲ್ಸ್ ಜೊತೆ ಮಾತಾಡುವಂತಹ ಒಂದು ಕಾನ್ವರ್ಸೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಎಸ್, ಅದು ಸ್ಟೆಪ್ಸು ಎಲ್ಲ ಇಲ್ಲೇ ಇದೆ, ನಾವು ಓದ್ಕೊಂಡು ಮಾಡುವಂಥದ್ದು. ಮಗು ನಾನು ಹೇಳಿದ್ನಲ್ಲ ವರ್ಕ್ ಮಾಡ್ಕೊಳ್ಳೋದಿದೆ ಅಂತ. ಸೊ ವರ್ಕ್ ಬುಕ್ಕಲ್ಲಿರೋ ಪೇಜಲ್ಲಿ ಮಕ್ಕಳು ಆ ಕಾನ್ವರ್ಸೇಷನ್ ನೋಡಿ, ಆ್ಯನಿಮಲ್ ಅಂತ ಇದೆ ಬ್ರ್ಯಾಕೆಟಲ್ಲಿ, ಯಾವುದಾದ್ರೂ ಅದಕ್ಕಿಷ್ಟ ಇರೋ ಒಂದು ಆ್ಯನಿಮಲ್ ನೇಮನ್ನು ಬರ್ಕೋಬೇಕು. ಸೊ ಆ ರೀತಿ ಫಿಲ್ ಮಾಡುವಂಥದ್ದು ಮಕ್ಕಳು ಗೈಡ್ ಮಾಡಲಿಕ್ಕೆ ಹೇಳಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರೋಲ್ ಪ್ಲೇ ಅಂತ ಇದೆ, ಆಕ್ಟಿವಿಟಿ ನೇಮ್ ರೋಲ್ ಪ್ಲೇ. ಇಮ್ಯಾಜಿನ್ ಯು ಆರ್ ಅ ಗ್ರೂಪ್ ಆಫ್ 3 animals. ಫಾರ್ ಎಕ್ಸಾಂಪಲ್ ಬ್ರ್ಯಾಕೆಟಲ್ಲಿ ಡಾಗ್ ಆರ್ ಗೋಟ್, lion, elephant, peacock. Talking to a child, enact the conversation in your class.
ಓಕೆ, ಸೊ ಇದು ನಮಗೆ ಕೊಟ್ಟಿರುವಂಥ ಆ್ಯಕ್ಟಿವಿಟಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಎಕ್ಸಾಂಪಲಲ್ಲಿ ಹೆಲೋ ಮಿಸ್ಟರ್ ಕಾವ್, ವೇರ್ ಆರ್ ಯು ಗೋಯಿಂಗ್ ಅಂತ ಮಗು ಕೇಳುತ್ತೆ. ಬೋ ಐ ಆಮ್ ಗೋಯಿಂಗ್ ಟು ದ ಫಾರ್ಮ್ ಟು ಈಟ್ ಸಮ್ ಹೇ ಅಂತ ಕೌ ಹೇಳುತ್ತೆ. ಸೊ ಈ ರೀತಿ ಮಗು ಮತ್ತು ಒಂದು ಆ್ಯನಿಮಲ್ ಜೊತೆ ಡಿಸ್ಕಷನ್ಸ್ ಅಥವಾ ಕಾನ್ವರ್ಸೇಷನ್ಸ್ ಆಗುವಂಥದ್ದನ್ನು ಮಾಡಬೇಕು. ಎಸ್, ದ ನೆಕ್ಸ್ಟ್ ಸೆಗ್ಮೆಂಟ್ ಈಸ್ ಸ್ಟೋರಿ. ಸ್ಟೋರಿ ನೋಡಿ ಕಾರ್ಡಲ್ಲಿ ಇರುತ್ತೆ, ಅದರ ಸ್ಟೆಪ್ಸ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡುವಂಥದ್ದು. ಅದೇ ರೀತಿ ನಮಗಿಲ್ಲಿ ವರ್ಕ್ ಬುಕ್ಕಲ್ಲಿ ಕೂಡ ಸ್ಟೋರಿ. ಸೊ 3rd ಸ್ಟ್ಯಾಂಡರ್ಡಲ್ಲಿ ಬರುವಂತಹ ಸ್ಟೋರಿ ಯಾವುದಪ್ಪ ಅಂತಂದರೆ ದದ್ದು ಗಿವ್ಸ್ ಅ ಜಾಯ್ ರೈಡ್. ದದ್ದು ಗಿವ್ಸ್ ಅ ಜಾಯ್ ರೈಡ್. ಸೊ ನಾವಿಲ್ಲಿ ಒಂದು ಗಮನಿಸಬಹುದು, ಪ್ರತಿ ಸಾರಿ ನಾವು ಗಮನಿಸಿದಾಗ ಕೆಲವೊಂದು ವರ್ಡ್ಸನ್ನು ಬ್ಲೂ ಇಂಕಲ್ಲಿ ಕೊಟ್ಟಿದ್ದಾರೆ. ಆ ಬ್ಲೂ ಇಂಕಲ್ಲಿ ಕೊಟ್ಟಿರೋ ನೋಡಿ, ವರ್ಕ್ ಬುಕ್ಕಲ್ಲೂ ಇರುತ್ತೆ, ಕಾರ್ಡಲ್ಲೂ ಇರುತ್ತೆ. ಸೊ ಆ ಬ್ಲೂ ಇಂಕಲ್ಲಿ ಏನು ಕೊಟ್ಟಿದ್ದಾರಲ್ವ, ಸೊ ಆ ವರ್ಡ್ಸ್ಗಳೆಲ್ಲವೂ ಗ್ಲಾಸರಿನಲ್ಲಿರೋ ವರ್ಡ್ಸ್ಗಳು. ಗ್ಲಾಸರಿ ಅಂತ ತೋರಿಸಿದ್ನಲ್ವ, ಸೊ ಆ ಗ್ಲಾಸರಿನಲ್ಲಿ ಬರುವಂತಹ ವರ್ಡ್ಸ್ಗಳು, ಇದಕ್ಕೆ ಮೀನಿಂಗ್ ಇರುತ್ತೆ. ಅಲ್ಲಿ ಈ ಮಗು ಆ ಒಂದು ವರ್ಡ್ಸ್ಗಳನ್ನು ಬರ್ಕೊಂಡು, ಏನು 4 ಲೈನ್ ಬುಕ್ಕಲ್ಲಿ ಬರ್ಕೊಂಡು ಅದನ್ನು ಮೀನಿಂಗ್ಸನ್ನು ಬರ್ಕೊಂಡು ಅದನ್ನು 5 ಟೈಮ್ಸು ಆ ವರ್ಡನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸೊ ಒಂದೇನಪ್ಪ ಅಂದರೆ ಲೆವೆಲ್ 3ನಲ್ಲಿ ವರ್ಕ್ ಬುಕ್ಕನ್ನು ಇಟ್ಕೋಬೇಕು ಮಗು. ಲೆವೆಲ್ 1 ಆ್ಯಂಡ್ 2ನಲ್ಲಿ ಏನಿದೆ ವರ್ಕ್ ಬುಕ್ ಅಲ್ಲೇ ಸ್ಪೇಸನ್ನು ಕೊಟ್ಬಿಟ್ಟಿರ್ತಾರೆ, ಅಲ್ಲೇ ಬರೆಯೋಕ್ಕೆ ಕೂಡ ಕೊಟ್ಟಿರ್ತಾರೆ. ಚಾನ್ಸ್ ಇರುತ್ತೆ, ಮಕ್ಕಳಿಗೆ ಸ್ಪೇಸ್ ಇರುತ್ತೆ. ಬಟ್ ಈ ಲೆವೆಲ್ 3ನಲ್ಲಿ ಮಕ್ಕಳಿಗೆ ವರ್ಕ್ ಬುಕ್ಕಲ್ಲಿ ಬರೆಯೋದು ಏನೂ ಇರೋದಿಲ್ಲ. ಈ ಥರ ವರ್ಕ್ ಮಾಡ್ಕೊಳ್ಳೋದು ಗ್ರೂಪ್ ವರ್ಕ್ ಬಿಟ್ಟರೆ ಪ್ರಾಕ್ಟೀಸ್ಗೆ ಅಂತ ಏನೂ ಇರೋದಿಲ್ಲ. ಸೊ ಪ್ರಾಕ್ಟೀಸ್ಗೆ ಅಂತ ಹೇಳಿ ನಮಗೆ ಲೆವೆಲ್ 3ಗೆ 4 ಲೈನ್ ಬುಕ್ಸನ್ನು ಇಟ್ಕೋಬೇಕು, ನಾವು ಇಡಿಸ್ಬೇಕು. ಏನು ವರ್ಡ್ ಪ್ರಾಕ್ಟೀಸೆಲ್ಲ ಇರುತ್ತೆ, ಸೊ ಈ ಸರ್ಚ್ ಮಾಡಿ ಮಗು ಆ ಪ್ರಾಕ್ಟೀಸ್ ಮಾಡಬೇಕು ಆ 4 ಲೈನ್ ಬುಕ್ಕಲ್ಲಿ. ಇಷ್ಟು ಲೆವೆಲ್ 3ನಲ್ಲಿ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸಲ್ಲಿ ಬರುವಂಥ L and S. ದ ನೆಕ್ಸ್ಟ್ ಈಸ್ R and W. R and Wನಲ್ಲಿ ಇದು ಕಂಪ್ಲೀಟ್ಲಿ ನ್ಯೂ ಕಾನ್ಸೆಪ್ಟ್. ಓಕೆನಾ, ಕಂಪ್ಲೀಟ್ಲಿ ನ್ಯೂ ಕಾನ್ಸೆಪ್ಟ್. ಅಪ್ ಟು ಮೈಲ್ಸ್ಟೋನ್ 2, 3, 4 ಏನಿದೆ, ಇದು ರಿಕಾಲಿಂಗ್ ಫಾರ್ ಲೆವೆಲ್ 2 ಆ್ಯಂಡ್ ದೆನ್ 5, 6, 7, 8 ಏನಿದೆ, ಇದು ಕಂಪ್ಲೀಟ್ಲಿ ನ್ಯೂ ಕಾನ್ಸೆಪ್ಟ್ ಇದು. ಸೊ ಹಾಗಾಗಿ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಅನ್ನೋದನ್ನ ಮಕ್ಕಳು ಲೆವೆಲ್ 3ನಲ್ಲಿ ಕಲಿತಾರೆ. ಸೊ ಅದು ಏನಿಲ್ಲ, ಸೆಟ್ ಆಫ್ ವರ್ಡ್ಸನ್ನು ಕೊಟ್ಬಿಟ್ಟಿದ್ದಾರೆ. ರೀಡಿಂಗ್ ಅಂಡ್ ರೈಟಿಂಗ್ ಅಂತ ಬಂದಾಗ ಮಕ್ಕಳು 3 ಗುಂಪುಗಳಲ್ಲಿ ಅಥವಾ 3 ತಟ್ಟೆಗಳಲ್ಲಿ ಇದು ಕಲಿಕೆ ಆಗ್ತಾ ಇರುತ್ತೆ. ಸೊ ಆ 3 ತಟ್ಟೆಗಳು ಯಾವ್ಯಾವುದಪ್ಪ ಅಂದರೆ, 1ನೇ ತಟ್ಟೆ, ಫಸ್ಟ್ ತಟ್ಟೆ ಬಂದು ಟೀಚರ್ ಸಪೋರ್ಟ್. ದ ಸೆಕೆಂಡ್ ತಟ್ಟೆ ಬಂದ್ಬಿಟ್ಟು ಗ್ರೂಪ್ ವರ್ಕ್ ಅಥವಾ ಪಿಯರ್ ವರ್ಕ್, ಗ್ರೂಪ್ ವರ್ಕ್. ದೆನ್ 3rd ತಟ್ಟೆ ಬಂದು ಇಂಡಿವಿಜುವಲ್ ವರ್ಕ್. ರೈಟ್, ಈ 3 ತಟ್ಟೆಗಳಲ್ಲಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಆಗ್ತಾ ಇರುತ್ತೆ. ಓಕೆ, ರೀಡಿಂಗ್ ಆ್ಯಂಡ್ ರೈಟಿಂಗ್ ನಮಗೆ ನೆನಪಿರಬೇಕು, ಯಾವಾಗಲೂ ತಟ್ಟೆ ಪ್ರೋಸೆಸ್ಸಲ್ಲೇ ಆಗಬೇಕು. ಸೊ ಈಗ ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಇದು ಯಾವ ತಟ್ಟೆ ಅಂತೇಳಿ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಎಸ್, ಲ್ಯಾಡರಲ್ಲಿ ಗೊತ್ತಾಗುತ್ತೆ ಯಾವ ಕಾರ್ಡು ಯಾವ ತಟ್ಟೆಯಲ್ಲಿ ನಡಿಬೇಕು ಆ್ಯಕ್ಟಿವಿಟಿ ಅಂತ. ಸೊ ಇಲ್ಲಿ ನೋಡಿ, ಈ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಾವು ತಟ್ಟೆ ನಂಬರ್ 1 ಟೀಚರ್ ಸಪೋರ್ಟಲ್ಲಿ ಮಾಡ್ತಾ ಇರ್ತೀವಿ. ಗ್ರೂಪ್ 1ನಲ್ಲಿ ಮಕ್ಕಳು ವರ್ಕ್ ಮಾಡ್ತಾ ಇರ್ತಾರೆ, ತಟ್ಟೆ ನಂಬರ್ 1ನಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲಿ ಏನಿದೆ ಅಂತಂದರೆ ಸೆಟ್ ಆಫ್ ವರ್ಡ್ಸ್ ಇದೆ, ಪ್ರಿಫಿಕ್ಸ್ ಅದ್ರ ಬಗ್ಗೆ ಇದೆ. ಫಸ್ಟು ಸಫಿಕ್ಸನ್ನು ನೆಕ್ಸ್ಟ್ ಸೈಕಲಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದೆ ಸೈಕಲ್ ಅಂದರೆ ಏನು ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಒಂದು ಸೆಟ್ ಆಫ್ ವರ್ಡ್ಸ್ ಇದೆ, ಪ್ರಿಫಿಕ್ಸಸ್ ಇದೆ. ಆ ಪ್ರಿಫಿಕ್ಸ್ ಆದಮೇಲೆ ಆ ಪ್ರಿಫಿಕ್ಸನ್ನು ಇಲ್ಲಿ ಸೆಂಟೆನ್ಸಲ್ಲಿ ಕಾಂಟೆಕ್ಸ್ಟಲ್ಲಿ ಬಳಸಿರ್ತಾರೆ. ಅದು ಒಂದು ಆ್ಯಕ್ಟಿವಿಟಿ 1, ಆ್ಯಕ್ಟಿವಿಟಿ 2. ದೆನ್ ನೆಕ್ಸ್ಟ್ ಆ್ಯಕ್ಟಿವಿಟಿ ಈಸ್ ರೀಡರ್ಸ್, ಏನು ಸ್ಟೋರಿ ರೀಡರ್ಸಲ್ಲಿ ಬರುವಂತಹ ಸೆಂಟೆನ್ಸಸ್, ಸ್ಟೋರಿ ಸೆಂಟೆನ್ಸಸ್, ಅದು 3rd ಆ್ಯಕ್ಟಿವಿಟಿ. ದೆನ್ ಅದಾದಮೇಲೆ ಸ್ಟೋರಿ. ಓಕೆ, ಇದು 4th ಆ್ಯಕ್ಟಿವಿಟಿ. ಅದನ್ನು ನೆಕ್ಸ್ಟ್ ಅಗೇನ್ ಸಫಿಕ್ಸಸ್ ಇಲ್ಲಿ ಬರುತ್ತೆ, ಇದು ಸೆಕೆಂಡ್ ಸೈಕಲ್. ನಾನು ನಿಮಗೆ ಹೇಳಿದೆ ಮೊದಲೇ, ಇದರಲ್ಲಿ 5, 6, 7, 8ರಲ್ಲಿ ಒಟ್ಟು 2 ಸೈಕಲ್ಸ್ ವಿತ್ 4 ಆ್ಯಕ್ಟಿವಿಟೀಸ್ ಅಂತ. ಸೊ 2 ಸೈಕಲ್ಸ್ ಅಂದರೆ ಇದೇನೆ, ಇದು 1 ಸೈಕಲ್, ಪ್ರಿಫಿಕ್ಸಸ್ಸು 1 ಸೈಕಲ್, ದೆನ್ ಸಫಿಕ್ಸಸ್ಸು 1 ಸೈಕಲ್, 2 ಸೈಕಲ್ಸ್ ಆಗುತ್ತೆ 1 ಮೈಲ್ ಸ್ಟೋನಲ್ಲಿ. ಓಕೆನಾ, 1, 2, 3 ಆ್ಯಂಡ್ 4. ನೋಡಿ, ಫಸ್ಟ್ ಸೈಕಲಲ್ಲಿ ಬರುವಂತಹ ಸ್ಟೋರಿ ಬಂದ್ಬಿಟ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಲೆವೆಲ್ 2ನ ಸ್ಟೋರಿ. ನೋಡಿ, ದದ್ದು ಗೋಸ್ ಟು ದ ಝೂ, ಇದು ಲೆವೆಲ್ 2ನ ಸ್ಟೋರಿ.
ಅದನ್ನು ಮಗು ರೀಡ್ ಮಾಡಬೇಕು. ದೆನ್ ಸೆಕೆಂಡ್ ಸೈಕಲಲ್ಲಿ ಸಫಿಕ್ಸಸ್ ಆಗುತ್ತೆ. ಅದು ಸಫಿಕ್ಸ್ನ ವರ್ಡ್ಸ್ನ ಯೂಸ್ ಮಾಡಿರುವಂತಹ ಸೆಂಟೆನ್ಸಸ್ಸು. ದೆನ್ ಸ್ಟೋರಿ ಸೆಂಟೆನ್ಸಸ್, ದಟ್ ಸ್ಟೋರಿ. ದಿಸ್ ಇಸ್ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೋರಿ. ದದ್ದು ಗಿವ್ಸ್ ಅ ಜಾಯ್ ರೈಡ್, ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೋರಿ. ಸೊ 2 ಸೈಕಲಲ್ಲಿ 4 ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಆಯಿತು. 4 + 4 8 ಆ್ಯಕ್ಟಿವಿಟೀಸ್ ಆಯಿತು. ದೆನ್ ನೆಕ್ಸ್ಟ್ ಬರೋ ಆ್ಯಕ್ಟಿವಿಟೀಸ್ ಅಂದರೆ ಲೆಟ್ ಅಸ್ ಡೂ. ಓಕೆ, ರೀಡಿಂಗ್ ಈಸ್ ಫನ್. ಮಕ್ಕಳು ಇಲ್ಲೇನಿದೆ ಆ್ಯಕ್ಟಿವಿಟೀಸ್ ಅದ್ರ ಬೇಸ್ಡು ಸಮ್ ಎಕ್ಸಸೈಸಸ್ನ ಕೊಟ್ಟಿರ್ತಾರೆ. ಸೊ ಅದನ್ನು ಲೆಟ್ ಅಸ್ ಡೂ ಅಂದರೆ ಇವ್ಯಾಲ್ಯೂಯೇಟಿಂಗ್ ಆ್ಯಕ್ಟಿವಿಟಿ. ಐ ಕ್ಯಾನ್ ಡೂ, ಲೆಟ್ ಅಸ್ ಡೂ ಇವೆಲ್ಲ ಇವ್ಯಾಲ್ಯೂಯೇಷನಲ್ಲಿ ಬರುವಂಥ ಆ್ಯಕ್ಟಿವಿಟೀಸ್. ಸೊ ದೆನ್ ನೆಕ್ಸ್ಟ್ ಲೆಟ್ ಅಸ್ ಡೂ ಸಮ್ ಆ್ಯಕ್ಟಿವಿಟೀಸ್ ಆರ್ ದೇರ್. ಏನೇನಿದೆ? ಫ್ರಮ್ ದ ಸ್ಟೋರಿ ಗಿವ್ ಅನದರ್ ವರ್ಡ್ ದಟ್ ಮೀನ್ಸ್ ದ ಸೇಮ್. ಸ್ಟೋರಿನಲ್ಲಿ ಬರುವಂತಹ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದರ ಸ್ಟೋರಿನಲ್ಲಿ ಇದಕ್ಕೆ ಇನ್ನೊಂದು ಅರ್ಥ ಕೊಡುವಂಥ ಪದ ಇದೆ, ಅದನ್ನು ಹುಡುಕಿ ಬರೀರಿ ಅಂತ. ದೆನ್ ನೇಮ್ 3 ಆ್ಯನಿಮಲ್ಸ್ ವಿಚ್ ಕ್ಯಾನ್ ಕ್ಯಾರಿ ಪೀಪಲ್ ಆನ್ ಇಟ್ಸ್ ಬ್ಯಾಕ್. ಬ್ಯಾಕಲ್ಲಿ ಜನಗಳನ್ನು ಕೂರಿಸ್ಕೊಂಡು ಹೋಗೋ ಆ್ಯನಿಮಲ್ಸ್ನ ಬರೀರಿ. ಈ ರೀತಿ ಅಕಾರ್ಡಿಂಗ್ ಟು ದ ಥೀಮ್, ಅಕಾರ್ಡಿಂಗ್ ಟು ದ R&W ಥೀಮ್ ಏನಿದೆ ಅದ್ರ ಪ್ರಕಾರ ಆ್ಯಕ್ಟಿವಿಟೀಸ್ನ ಸೆಟ್ ಮಾಡಿದ್ದಾರೆ. ಸೊ ನಾವು ಅದು ಬುಕ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಕೆಲವೊಂದು ಗ್ರಾಮರ್ ಕಾನ್ಸೆಪ್ಟ್ಸ್ಗಳ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಹೂ, ವೈ, ವಾಟ್, ವೇರ್, ಹಿಯರ್, ದೇರ್, ಹೌ ಆ್ಯಂಡ್ ವೆನ್. ಸೊ ಓಕೆ, ಇಲ್ಲಿ ನೋಡಿ WH ವರ್ಡ್ಸನ್ನು ಹಾಕುವಂತಹ ಒಂದು ಆ್ಯಕ್ಟಿವಿಟಿ ಇಲ್ಲಿ ಇದೆ. ದೆನ್ ರೀಡಿಂಗ್ ಈಸ್ ಫನ್. ಅಂಡರ್ಲೈನ್ ದ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ in the sentences and write them in your notebook. ಓಕೆ, ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸಲ್ಲಿ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ನ ನಾವು ಅದೇನು ಅಂತ ಹೇಳಿ. Prefixes are letters which we add to the beginning of a root word to make a new word with a different meaning. ಸೊ ಪ್ರಿಫಿಕ್ಸ್ ಅಂತಂದರೆ ಒಂದು ರೂಟ್ ವರ್ಡ್ಗೆ ಅಥವಾ ಬೇಸ್ ವರ್ಡ್ಗೆ ಪ್ರೀಯಾಗಿ ಅಂದರೆ ಬಿಫೋರು ಲೆಟರ್ಸ್ಗಳನ್ನು ಸೇರಿಸುವಂಥದ್ದು. ಆವಾಗ ಅದು ಕಂಪ್ಲೀಟಾಗಿ ಒಂದು ಡಿಫ್ರೆಂಟ್ ಮೀನಿಂಗ್ ಕೊಡುವಂಥ ಹೊಸ ಪದ ಆಗುತ್ತೆ. ಫಾರ್ ಎಕ್ಸಾಂಪಲ್ BE ಪ್ಲಸ್ ಹಿಂಡ್, ಬಿಹೈಂಡ್. IN ಪ್ಲಸ್ ಸೈಡ್, ಇನ್ಸೈಡ್. ಈ ಥರ ವರ್ಡ್ಸ್ಗಳು ಪ್ರಿಫಿಕ್ಸಸ್. ಸಫಿಕ್ಸಸ್. A letter or group of letters added at the end of a root word to make a new word. ಅಂದರೆ ಸಫಿಕ್ಸಸ್ ಅಂತಂದರೆ ಒಂದು ರೂಟ್ ವರ್ಡ್ಗೆ ಅಥವಾ ಬೇಸ್ ವರ್ಡ್ಗೆ ಆಫ್ಟರ್, ಬೇಸ್ ವರ್ಡ್ನ ಆಫ್ಟರ್ ಲೆಟರ್ಸ್ನ ಜಾಯಿನ್ ಮಾಡಿದ್ರೆ ಅದು ಕಂಪ್ಲೀಟ್ ನ್ಯೂ ವರ್ಡನ್ನು ಕೊಡುತ್ತೆ, ನ್ಯೂ ಮೀನಿಂಗ್ ಇರೋ ವರ್ಡನ್ನು ಕೊಡುತ್ತೆ. ಸೊ ಇದಕ್ಕೆ ಸಫಿಕ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವರ್ಕ್ ಪ್ಲಸ್ ED, ವರ್ಕ್ಡ್. ನೋಡಿ, ED ಇದ್ರೂ ವರ್ಕ್ಡ್ ಅನ್ನಬಾರ್ದು, ವರ್ಕ್ಡ್. ಪ್ರೊನೌನ್ಸಿಯೇಷನ್ ಈಸ್ ವರ್ಕ್ಡ್. ದೆನ್ ಚಿಯರ್ ಪ್ಲಸ್ ಫುಲ್, ಚಿಯರ್ಫುಲ್. ಅದಾದಮೇಲೆ ಇಲ್ಲಿ ಬರೋಂಥದ್ದು ಕಾಂಪೋಸಿಟ್ ಸ್ಟೋರಿ. ಅಂದರೆ ಇವೆಲ್ಲ 3 ಸ್ಟೋರಿಗಳೇನಿದೆ ಅದನ್ನು ಒಟ್ಟುಗೂಡಿಸಿ ಒಂದು ಸ್ಟೋರಿಯನ್ನು ಮಾಡಿದ್ದಾರೆ. ಸೊ ಆ ಕಾಂಪೋಸಿಟ್ ಸ್ಟೋರಿಯನ್ನು ಮಗು ಓದೋದಕ್ಕೆ ಬರಬೇಕು. ಇದು ರೀಡಿಂಗ್ ಟೆಸ್ಟ್. ಇದು ಅದಕ್ಕೆ ಟೈಮ್ ಕೂಡ ಇದೆ. 7 ಮಿನಿಟ್ಸಲ್ಲಿ ಮಗು ಆ ಫುಲ್ ಸ್ಟೋರಿಯನ್ನು ಓದಬೇಕು. ಕಾಂಪೋಸಿಟ್ ಸ್ಟೋರಿಯನ್ನು ಅದು ಎಷ್ಟು ಮಿಸ್ಟೇಕ್ಸ್ ಮಾಡುತ್ತೆ, ಮಿಸ್ಟೇಕ್ಸ್ನ ಮಾರ್ಕ್ ಮಾಡ್ಕೋಬೇಕು. ಇದೆಲ್ಲ ಇದೆ, ಇಲ್ಲಿದೆ ನಿಮಗೆ ಕಾಂಪೋಸಿಟ್ ಸ್ಟೋರಿ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಸ್ಲೀಪಿ ದದ್ದು ಬಿಕಮ್ಸ್ ಅ ಸ್ಟಾರ್ ಅಂತ ಹೇಳಿ ಕಾಂಪೋಸಿಟ್ ಸ್ಟೋರಿಗೆ ಒಂದು ನೇಮ್ ಇದೆ. ಅದು ರೀಡಿಂಗ್ ಟೈಮ್ ಅಂತ ಹೇಳಿ ಟೆಸ್ಟ್ ಮಾಡಬೇಕು. ಮಗುಗೆ ಮಾರ್ಕ್ ಕೂಡ ಇರುತ್ತೆ. 7 ಮಿನಿಟ್ಸಲ್ಲಿ ಮಗು ಎಷ್ಟು ಮಿಸ್ಟೇಕ್ಸು, ಕಡಿಮೆ ಮಿಸ್ಟೇಕ್ಸ್ನ ಮಾಡಬೇಕದು. ಇಲ್ಲ ಮಿಸ್ಟೇಕ್ಸ್ ಜಾಸ್ತಿ ಇತ್ತು ಅಂದರೆ ಮಕ್ಳಿಗೆ ಮತ್ತೆ ಹೇಳಿಕೊಟ್ಟು ಮತ್ತೆ ಅದನ್ನು ರೀಡಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಿಡಬೇಕು. ಸೊ ಇಲ್ಲೆಲ್ಲ ಸ್ಟೆಪ್ಸ್ ಎಲ್ಲ ಕರೆಕ್ಟಾಗಿದೆ ನೋಡಿ. ಏನೇನನ್ನು ನಾವು ಚೆಕ್ ಮಾಡಬೇಕು ರಿವ್ಯೂವಲ್ಲಿ ಅಂದರೆ ಚೆಕಿಂಗ್ ಅಕ್ಯುರೆಸಿ, ಮಗುದು ಅಕ್ಯುರೆಸಿ ಟೆಸ್ಟ್ ಮಾಡಬೇಕು. ದೆನ್ ಚೆಕಿಂಗ್ ಸ್ಪೀಡ್, ದೆನ್ ಚೆಕಿಂಗ್ ಕಾಂಪ್ರೆನ್ಷನ್, ಎಷ್ಟು ಅರ್ಥ ಮಾಡ್ಕೊಂಡಿದೆ ಅಂತ ಹೇಳಿ. ಮತ್ತು ಅಲ್ಲಿ ಏನೇನಿದೆ ಪಾಯಿಂಟ್ಸ್ ಎಲ್ಲವೂ ನಮಗೆ ಕಾರ್ಡಲ್ಲೇ ಇದೆ. ಅಕಾರ್ಡಿಂಗ್ ಟು ದ್ಯಾಟ್ ನಾವು ಅದನ್ನು ಮಾಡಬೇಕಾಗುತ್ತೆ. ಸೊ ನೋಡಿ, ಸ್ಟೋರಿ ಅನ್ನೋದು ಬಹಳ ಇಂಪಾರ್ಟೆಂಟಾಗಿ ನಾವು ಮಾಡಿಸ್ಬೇಕು, ತುಂಬ ಗಮನವನ್ನು ಕೊಡಬೇಕು. ಅಕ್ಯುರೆಸಿ ಅಂದರೆ ಏನನ್ನು ಟೆಸ್ಟ್ ಮಾಡಬೇಕಾಗುತ್ತೆ ಅಂತಂದರೆ, ಅಲೋ ದ ಸ್ಟೂಡೆಂಟ್ಸ್ ಟು ರೀಡ್ ಫ್ರಮ್ ದ ಟೀಚರ್ ಕಾರ್ಡ್ ವೈಲ್ ಯು ಫಾಲೋ ದ ಸ್ಟೂಡೆಂಟ್ಸ್ ರೀಡಿಂಗ್ ಇನ್ ದ ವರ್ಕ್ ಬುಕ್. ನೋಡಿ, ಮಕ್ಕಳಿಗೆ ನಾವು ಈ ಟೀಚರ್ ಕಾರ್ಡನ್ನು ಕೊಡಬೇಕು ಓದಲಿಕ್ಕೆ. ಈ ಟೀಚರ್ ಕಾರ್ಡಲ್ಲಿ ಮಗು ಓದ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಆ ಮಕ್ಕಳ ವರ್ಕ್ ಬುಕ್ಕಲ್ಲಿ ನೋಡ್ಕೋತಾ ಇರಬೇಕು, ಏನು ಓದ್ತಾ ಇದೆ ಆ ಮಗು ಅಂತ ಟೀಚರು. ಎಸ್, ದ ನೆಕ್ಸ್ಟ್ ಸ್ಟೆಪ್ ಈಸ್ ಅಂಡರ್ಲೈನ್ ಆ್ಯಂಡ್ ಚೆಕ್ ದ ಮಿಸ್ಟೇಕ್ಸ್.
ಎಸ್, ಆ ಮಗು ಎಲ್ಲಿ ಪ್ರೊನೌನ್ಸಿಯೇಷನನ್ನು ಮಕ್ಕಳಿಗೆ ಮಿಸ್ಟೇಕ್ಸನ್ನು ತಿದ್ದಬೇಕು. ದೆನ್ ಸ್ಟೂಡೆಂಟ್ಸ್ ಮೇ ಸ್ಟಂಬಲ್ ಓವರ್ ದ ಸೈಟ್ ವರ್ಡ್ಸ್, ಮೇಕ್ ದೆಮ್ ರಿವೈಸ್ ದೀಸ್ ಬೈ ರೈಟಿಂಗ್ ದೆಮ್ ಇನ್ ದ ನೋಟ್ಬುಕ್ಸ್. ಓಕೆ, ಆ ಮಗುಗೆ ಸೈಟ್ ವರ್ಡ್ಸ್, ಅದರಲ್ಲಿ ಬರುವಂತಹ ಸೈಟ್ ವರ್ಡ್ಸನ್ನು ಬರೀಲಿಕ್ಕೆ ಕೊಡಬೇಕು ವರ್ಕ್ಬುಕ್ಕಲ್ಲಿ, ನೋಟ್ಬುಕ್ಕಲ್ಲಿ. ಮೇಕ್ ದ ಚೈಲ್ಡ್ ಕರೆಕ್ಟ್ ದ ಮಿಸ್ಟೇಕ್ಸ್ ಬೈ ರೈಟಿಂಗ್ ದೆಮ್ 5 times ಇನ್ ದೇರ್ ನೋಟ್ಬುಕ್. ನಾನು ಮೊದಲೇ ಹೇಳಿದಾಗೆ ಆ ಒಂದು ಏನು ಮಿಸ್ಟೇಕ್ಸ್ ಮಾಡ್ತಾರೆ ವರ್ಡ್ಸ್ನ 5 times ನೋಟ್ಬುಕ್ಕಲ್ಲಿ ಬರೀಲಿಕ್ಕೆ ಅವ್ರಿಗೆ ಅಲೋ ಮಾಡಬೇಕು. ದಿಸ್ ಇಸ್ ಚೆಕಿಂಗ್ ಅಕ್ಯುರೆಸಿನ ಚೆಕ್ ಮಾಡೋದು. ದೆನ್ ಸ್ಪೀಡನ್ನು ಹೇಗೆ ಚೆಕ್ ಮಾಡೋದು? ಚೆಕ್ ದ ಟೈಮ್ ಟೇಕ್ಸ್ ಬೈ ದ ಚೈಲ್ಡ್ ಟು ರೀಡ್ ದ ಸ್ಟೋರಿ. ಎಷ್ಟು ಸಮಯವನ್ನು ತಗೊಳುತ್ತೆ ಮಗು. ಇಫ್ ದ ಚೈಲ್ಡ್ ಈಸ್ ಕಂಪ್ಲೀಟ್ ಸ್ಟೋರಿ, ಆ ಪೇಜನ್ನು ಓದಲಿಕ್ಕೆ, ರೈಟ್. ದೆನ್ ಇಫ್ ದ ಚೈಲ್ಡ್ ಈಸ್ ಟೇಕಿಂಗ್ ಮೋರ್ ದ್ಯಾನ್ 7 minutes to read the composite story, he or she will need more attention and should be supported to read all 3 stories again before attempting to read the composite story. More than 7 minutes ತಗೋತಾ ಇದ್ರೆ ಮಗು, ಆ ಮಗುಗೆ ಮತ್ತೆ 3 ಲೆವೆಲ್ದು ಸ್ಟೋರಿಯನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಮತ್ತೆ ಈ ಒಂದು ಯಾವುದಿದೆ ಕಾಂಪೋಸಿಟ್ ಸ್ಟೋರಿನ ಓದಲಿಕ್ಕೆ ಮಗುನ ಬಿಡಬೇಕಂತೆ. ಸೊ ಅದು ಸ್ಪೀಡ್ ಅದಕ್ಕೆ ಬರಬೇಕು. ಕಾಂಪೋಸಿಟ್ ಸ್ಟೋರಿ ಅನ್ನೋದು 7 minutesಲ್ಲಿ ಓದೋ ಥರ ಅವ್ರಿಗೆ ಪ್ರಾಕ್ಟೀಸ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದಿಷ್ಟು ಸ್ಪೀಡನ್ನು ಚೆಕ್ ಮಾಡಲಿಕ್ಕೆ. ದೆನ್ ಚೆಕಿಂಗ್ ಕಾಂಪ್ರಹೆನ್ಷನ್ ಏನು ಚೆಕ್ ಮಾಡೋದು? ಆಸ್ಕ್ ಸ್ಟೂಡೆಂಟ್ಸ್ ಟು ರೀಡ್ ಅ ಫ್ಯೂ ಸೆಂಟೆನ್ಸಸ್ ಇನ್ ಬಿಟ್ವೀನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸಸ್. ಆ ಮಗು ಆ ಸ್ಟೋರಿನ ಅರ್ಥ ಮಾಡ್ಕೊಂಡಿದೆಯೋ ಇಲ್ವೋ, ಅಥವಾ ಸುಮ್ಮನೆ ಏನೋ ಗಟ್ ಮಾಡಿಕೊಂಡು ಆ ಸ್ಟೋರಿನ ಹೇಳ್ತಾ ಇದೆಯಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಆ ಮೀನಿಂಗ್ ಅರ್ಥ ಆಗಿದೆಯಾ ಮಗುಗೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಮಧ್ಯ 1-2 ಸೆಂಟೆನ್ಸನ್ನು ಕೇಳಬೇಕು. ಆ ಸೆಂಟೆನ್ಸ್ನ ಮೀನಿಂಗನ್ನು ಕೇಳಬೇಕು, ಏನು ಹಾಗಂದರೆ ಅಂತ ಹೇಳಿ. ದೆನ್ ಅಟ್ ದಿ ಎಂಡ್ ಮಾರ್ಕ್ ದ ಟೈಮ್ ಟೇಕ್ಸ್ ಟು ರೀಡ್ ದ ಸ್ಟೋರಿ ಆ್ಯಂಡ್ ದ ನಂಬರ್ ಆಫ್ ಮಿಸ್ಟೇಕ್ಸ್ ಮೇಕ್ ಇನ್ ದ ವರ್ಕ್ ಬುಕ್. ಆಯಿತಾ, ನಾವು ವರ್ಕ್ ಬುಕ್ಕಲ್ಲಿ ಮಗು ಮಾಡಿರೋ ಮಿಸ್ಟೇಕ್ಸ್ನ ಮಾರ್ಕ್ ಮಾಡ್ಕೋತಾ ಇರ್ತೀವಲ್ವ, ಅದನ್ನು ನೋಡಬೇಕು. ಎಷ್ಟು ಟೈಮ್ ತಗೋತು, ಎಷ್ಟು ಮಿಸ್ಟೇಕ್ಸನ್ನು ಮಾಡ್ತು ಅಂತ. ಸ್ಟೂಡೆಂಟ್ಸ್ ಹೂ ಆರ್ ಏಬಲ್ ಟು ರೀಡ್ ವಿದಿನ್ 7 minutes ಆ್ಯಂಡ್ ವಿತ್ ಲೆಸ್ ದ್ಯಾನ್ 12 mistakes ಕ್ಯಾನ್ ಬಿ ಅಲೋಡ್ ಟು ಗೋ ಟು ದ ನೆಕ್ಸ್ಟ್ ಸ್ಟೆಪ್. ನೋಡಿ, 7 minutesಲ್ಲಿ ಕಂಪ್ಲೀಟ್ ಮಾಡಬೇಕು ಮಗು, ಜೊತೆಗೆ 12 mistakesಗಿಂತ ಕಡಿಮೆ ಮಾಡಿದರೆ ಆ ಮಗು ನೆಕ್ಸ್ಟ್ ಸ್ಟೆಪ್ಗೆ ಹೋಗಲಿಕ್ಕೆ ಎಲಿಜಿಬಲ್ ಅಂತ. ಓಕೆ, ಎಸ್, 12 mistakes ಅಂತ ಜಾಸ್ತಿ ಮಿಸ್ಟೇಕ್ಸ್ ಮಾಡ್ತು ಅಂದರೆ ಮತ್ತೆ ಮಗುಗೆ 3 ಸ್ಟೋರೀಸ್ನು ಓದು, ಲೆವೆಲ್ 3 ಪ್ರಾಕ್ಟೀಸ್ ಮಾಡು. ಅದಾದಮೇಲೆ ಇದನ್ನು ಓದಲಿಕ್ಕೆ ಮಕ್ಕಳಿಗೆ ಬಿಡಬೇಕು. ಸೊ ಇದಿಷ್ಟು ನಮಗೆ ಕಾಂಪೋಸಿಟ್ ಸ್ಟೋರಿನಲ್ಲಿ ಬರುವಂತಹ ಆ್ಯಕ್ಟಿವಿಟೀಸ್. ಸೊ ಇದಾದಮೇಲೆ ಬರುವಂಥದ್ದು ದೆನ್ ಅಗೇನ್ ಮತ್ತೆ ಲೆಟಸ್ ಡೂ ಆ್ಯಕ್ಟಿವಿಟೀಸ್ ಬರ್ತಾ ಹೋಗುತ್ತೆ. ಒಂದು ನ್ಯೂ ಕಾನ್ಸೆಪ್ಟ್. ಸೊ ಇಲ್ಲಿ ಲೆವೆಲ್ 3ನಲ್ಲಿ ಸೇರಿಸಿರುವಂಥದ್ದು. ಸೊ ನಾನು ನಿಮಗೆ ಇದನ್ನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದನ್ನು ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ ಡೀಟೈಲು. ಸೊ ಇದು ಸೆಟ್ ಆಫ್ ರೀಡರ್ಸ್ನ ಕೊಟ್ಟಿದ್ದಾರೆ. ಸ್ಟೋರಿ ರೀಡರ್ಸ್ಗಳು ಇದೆ 40 ಸ್ಟೋರಿ ರೀಡರ್ಸ್ಗಳಿದೆ ಲೆವೆಲ್ 3ನಲ್ಲಿ. ಅದನ್ನು ನಾವು ಮೈಲ್ಸ್ಟೋನ್ 5ಇಂದ ಮಕ್ಕಳಿಗೆ ಯೂಸ್ ಮಾಡಬೇಕು. ಸೊ ಯಾವ್ಯಾವ ಸ್ಟೋರಿ ಮೈಲ್ಸ್ಟೋನ್ 5, 6, 7, 8 4 ಮೈಲ್ಸ್ಟೋನ್ಸಲ್ಲಿ ಇದನ್ನು ಬಳಸಬೇಕು. 4 ಮೈಲ್ಸ್ಟೋನ್ಸ್ಗೆ 40 ಬುಕ್ಸ್ ಅಂದರೆ ಒಂದೊಂದು ಮೈಲ್ಸ್ಟೋನ್ಗೆ 10 ಬುಕ್ಸನ್ನು ಅವರೇ ಸೆಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಯಾವ ಬುಕ್ಕು ಯಾವ ಮೈಲ್ಸ್ಟೋನ್ಗೆ ಅಂತ. ಸೊ ನೋಡಿ, ಇಲ್ಲಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸಲ್ಲಿ ಬರುವಂತಹ ಅಥವಾ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸಸ್ಸಲ್ಲಿ ಮೈಲ್ಸ್ಟೋನಲ್ಲಿ ಬರುವಂಥ ಸ್ಟೋರೀಸ್ಗಳು ಯಾವುದು ಸ್ಟೋರಿ ರೀಡರ್ಸ್ಗಳು ಅಂತಂದರೆ ಐ ಆ್ಯಂಡ್ ಬೋ, ಫ್ರಾಗ್ ಇನ್ ದ ಕಿಚನ್, ದ ಮಂಕಿ ಆ್ಯಂಡ್ ದ ಫಾಕ್ಸ್, ದ ಸನ್ ಆ್ಯಂಡ್ ದ ವಿಂಡ್, ದ 3 nuts, ದ ಕ್ಲೆವರ್ ಮಿನಿಸ್ಟರ್, ಹರೀಸ್ ವಿಂಡ್ ಫ್ಯಾನ್, ಚಿಂಟೂಸ್ ಡೇ ಔಟ್, ಮೈಸರ್ಸ್ ಮಿಸರಿ, ಕ್ಲೆವರ್ ಕಿಟಿ. ಸೊ ಇದಿಷ್ಟು 10 ಸ್ಟೋರೀಸ್ನ ಇಲ್ಲಿ ಕೊಟ್ಟಿದ್ದಾರೆ. ಈ 10 ಸ್ಟೋರೀಸ್ನ ಈ ಒಂದು ಮೈಲ್ಸ್ಟೋನ್ಸಲ್ಲಿ ಓದಲಿಕ್ಕೆ ಅಲೋ ಮಾಡಬೇಕು ಮಕ್ಕಳಿಗೆ. ನಾವು ಹೊಂದಿಸಿಟ್ಕೋಬೇಕು ಫಸ್ಟೇ. 40 ಸ್ಟೋರೀಸ್ನು 4 ಮೈಲ್ಸ್ಟೋನ್ಸ್ಗೆ ಹೊಂದಿಸಿಟ್ಕೋಬೇಕು ಅಕಾರ್ಡಿಂಗ್ ಟು ದಿಸ್ ಇಲ್ಲಿ ಕೊಟ್ಟಿದ್ದಾರೆ ವರ್ಕ್ ಬುಕ್ಕಲ್ಲಿ ಅದ್ರ ಪ್ರಕಾರ. ಸೊ ಈ ಒಂದು ಮೈಲ್ಸ್ಟೋನ್ನ ಟೀಚ್ ಮಾಡಬೇಕಾದ್ರೆ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸನ್ನು, ಸೊ ಈ ಸ್ಟೋರೀಸ್ನ ನಾವು ಅರೇಂಜ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಇಟ್ಕೋಬೇಕು. ಇದಿಷ್ಟರಲ್ಲಿ ಮಿನಿಮಮ್ 1 ಸ್ಟೋರಿನಾದರೂ ಮಗು ಇಂಡಿಪೆಂಡೆಂಟಾಗಿ ರೀಡ್ ಮಾಡಬೇಕು. ಸೊ ರೀಡ್ ಮಾಡಿ ಕಾಂಪ್ರಹೆಂಡ್ ಮಾಡ್ಕೊಂಡಿರಬೇಕು, ಅರ್ಥ ಮಾಡ್ಕೊಂಡಿರಬೇಕು. ಅರ್ಥ ಮಾಡ್ಕೊಂಡು ಇಲ್ಲಿ ಕೊಟ್ಟಿರೋ 3 ಕ್ವೆಶ್ಚನ್ಸ್ಗೆ ಮಗು ಆನ್ಸರ್ನ ಮಾಡಬೇಕು. ಅದು ವರ್ಕ್ ಬುಕ್ಕಲ್ಲಿ
ಕ್ವೆಶ್ಚನ್ಸ್ ಇದೆ ಅಂತಂದರೆ ಇದು ಕಾಮನ್, ಇದು ಎಲ್ಲ ಮೈಲ್ ಸ್ಟೋನ್ಸಲ್ಲೂ ಈ 10 ಸ್ಟೋರೀಸ್ ಕೊಟ್ಟಿರ್ತಾರೆ, ಬೇರೆ ಬೇರೆ ಸೆಟ್ ಆಫ್ ಸ್ಟೋರೀಸ್ ನಾನು ಮೊದಲೇ ಹೇಳಿದಾಗೆ. ಸೊ ಆ ಸ್ಟೋರೀಸ್ಗೆ 3 ಕ್ವೆಶ್ಚನ್ಸ್ ಆರ್ ಕಾಮನ್, ರೈಟ್? ನೋಡಿ ಏನಿದೆ, ರೈಟ್ ದ ನೇಮ್ ಆಫ್ ದ ಸ್ಟೋರಿ ಯು ಹ್ಯಾವ್ ರೆಡ್. ನೀವು ಓದಿದಂಥ ಸ್ಟೋರಿ ಹೆಸರು ಬರೀಬೇಕು, ಮಗು ಓದಿದಂಥ ಸ್ಟೋರಿ ನೇಮ್ನ ಬರೀಬೇಕು, ಬರೆಯುತ್ತಲ್ವಾ? ದೆನ್ ರೈಟ್ ದ ನೇಮ್ ಆಫ್ ದ ಕ್ಯಾರೆಕ್ಟರ್ಸ್ ಇನ್ ದ ಸ್ಟೋರಿ. ಸ್ಟೋರಿನಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ ಯಾವುದು, ಆ ಮಗು ಯಾವುದು ಓದಿರುತ್ತೆ ಆ ಸ್ಟೋರಿ ಕ್ಯಾರೆಕ್ಟರ್ಸ್. ಎಲ್ಲ ಮಗು ಸೇಮ್ ಬರೆಯೋದಲ್ಲ ಇದನ್ನ ಆನ್ಸರ್ನ, ಆ ಮಗು ಯಾವ ಸ್ಟೋರಿ ಬುಕ್ನ ಓದಿರುತ್ತೆ ಅದ್ರ ಬಗ್ಗೆ ಬರೀಬೇಕು. ದೆನ್ ಹೂ ಈಸ್ ಯುವರ್ ಫೇವ್ರೆಟ್ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ? ಕ್ಯಾನ್ ಯು ಡ್ರಾ ಪಿಕ್ಚರ್ ಆಫ್ ಹಿಮ್ ಆರ್ ಹರ್? ಆ ಸ್ಟೋರಿನಲ್ಲಿ ನಿನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು, ಆ ಕ್ಯಾರೆಕ್ಟರ್ನ ಡ್ರಾ ಮಾಡ್ತೀಯಾ, ಪಿಕ್ಚರ್ ಬರೀತೀಯಾ ಅಂತ ಇದೆ. ಸೊ ಇದಿಷ್ಟನ್ನ ಮಕ್ಕಳಿಗೆ ಮಾಡಿಸ್ಬೇಕು, ಆಗುತ್ತಲ್ವಾ? ಸೊ ಅಂದರೆ ಮಗು ಮಿನಿಮಮ್ 1 ಸ್ಟೋರಿನಾರು ಓದಿರಬೇಕು. ಚೆನ್ನಾಗಿ ಸ್ಪೀಡಾಗಿ ಓದ್ಕೊಂಡು ಮಕ್ಕಳು ನಾನು ಹಿಂದೆ ಎಲ್ಲ ಸ್ಟೋರಿ ಓದ್ತೀನಿ, 2-3 ಸ್ಟೋರಿ ಓದ್ತೀನಿ ಅಂತಂದರೆ ಅಲೋ ಮಾಡ್ಬೋದು, ಆ ಮಕ್ಳಿಗೆ ಕೊಡಬೇಕು. ಆ ಮಗು ಆ ಬೇರೆ ಸ್ಟೋರಿಗಳನ್ನೂ ಕೂಡ ಓದ್ಬೋದು, ರೈಟ್? ಆ ಎಕ್ಸ್ಟ್ರಾ ಓದಿದ್ದಂಥ ಸ್ಟೋರಿಗೆ ಈ ರೀತಿ ಬರೀಬೇಕು ಅಂತ ಅನ್ನೋದಾದರೆ ಅವರು 4 ಲೈನ್ ಬುಕ್ ಇಟ್ಕೊಂಡಿರ್ತಾರಲ್ವ, ಅದರಲ್ಲಿ ಕ್ವೆಶ್ಚನ್ಸ್ ಹಾಕ್ಕೊಂಡು ಆನ್ಸರ್ಸನ್ನು ಮಾಡಬೇಕು. ಇದರಲ್ಲಿ 1 ಪೇಜ್ ಮಾತ್ರ ಇದೆ, 1 ಸ್ಟೋರಿಗೆ ಅಲೋ ಇದೆ. ಈ ನೆಕ್ಸ್ಟ್ ನಮ್ಮ ಎಕ್ಸ್ಟ್ರಾ ಬುಕ್ಸ್ ಓದಿರೋ ಮಕ್ಕಳಿಗೆ ನಾವು 4 ಲೈನ್ ಬುಕ್ಸಲ್ಲಿ ಬರೆಸ್ಬೋದು ಕ್ವೆಶ್ಚನ್ ಆನ್ಸರ್, ರೈಟ್? ಸೊ ನೋಡಿ, ಫೈನಲ್ ಆಗಿ ಲಾಸ್ಟಲ್ಲಿ ಬರುವಂಥದ್ದು ಐ ಕ್ಯಾನ್ ಡೂ ಅಂತ ಹೇಳಿ ಒಂದು ಆಕ್ಟಿವಿಟಿ ಇದೆ. ಅದು ಯಾವುದಪ್ಪ ಅಂದರೆ ಫನ್ ವಿತ್ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಅಂತ. ಮೇಕ್ ಹ್ಯಾಸ್ ಮೆನಿ ವರ್ಡ್ಸ್ ಆ್ಯಸ್ ಯು ಕ್ಯಾನ್ ಯೂಸಿಂಗ್ ದ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ವಿತ್ ದ ವರ್ಡ್ಸ್ ಆ್ಯಂಡ್ ದ ರೈಟ್. ಎಸ್, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋ ವರ್ಡ್ಸ್ಗೆ ಈ ಒಂದು ಪ್ರಿಫಿಕ್ಸನ್ನು ಸೇರಿಸಿ ಅಥವಾ ಸಫಿಕ್ಸ ಪ್ರಿಫಿಕ್ಸ ಎರಡೂ ಕೊಟ್ಟಿದ್ದಾರೆ ಈ ಒಂದು ವೀಲಲ್ಲಿ, ಅದನ್ನು ಆ್ಯಡ್ ಮಾಡಿ ಇಲ್ಲಿ ಮಕ್ಕಳು ಬರೀಬೇಕು. ಸೊ ಇದೊಂದು ಗೇಮ್ ರೀತಿ ಕೂಡ ಬೇಕಾದರೆ ನಾವು ಇದನ್ನು ಒಂದು ವೇಲನ್ನು ರೆಡಿ ಮಾಡ್ಕೊಂಡು ಪಟ್ಟಿನ ಮಾಡಿಕೊಂಡು ಇದನ್ನು ಗೇಮ್ ಕೂಡ ಆಡಿಸ್ಬಹುದು. ಸೊ ಇದಿಷ್ಟು ಮಾಡಿದ್ರೆ ಒಟ್ಟು ನೋಡಿ ಆಕ್ಟಿವಿಟಿ, ಟೋಟಲ್ ಆಕ್ಟಿವಿಟೀಸ್ ಫಾರ್ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್, ಪ್ರಿಫಿಕ್ಸ್ ಮತ್ತು ಸಫಿಕ್ಸಸ್ಸನ್ನು ಕಲೀಲಿಕ್ಕೆ ರೀಡಿಂಗ್ ಆ್ಯಂಡ್ ರೈಟಿಂಗಲ್ಲಿ ಟೋಟಲ್ ಆಕ್ಟಿವಿಟೀಸ್ ಆರ್ 20 ಆಕ್ಟಿವಿಟೀಸಲ್ಲಿ ಕಲಿತಾರೆ. 2 cycles with 4 activities ಪ್ಲಸ್ ಲೆಟಸ್ ಡೂ ಆ್ಯಂಡ್ ಸ್ಟೋರಿ ರೀಡರ್ಸ್ ಇದೆಯಲ್ಲ ಅದರದ್ದು ಆ್ಯಕ್ಟಿವಿಟಿ ಎಲ್ಲ ಸೇರಿಸಿ ಆ್ಯಕ್ಟಿವಿಟಿ 20 ಇದೆ. ಈ ಒಂದು ಮೈಲ್ ಸ್ಟೋನ್ ಕಂಪ್ಲೀಟ್ ಆಗುತ್ತೆ. ಎಸ್, ಈ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ಸಲ್ಲಿ ಬರುವಂತಹ ಕಾರ್ಡ್ಗಳು ನೋಡಿ, ಇದು ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸು 102 ಇಂದ ಸ್ಟಾರ್ಟ್ ಆಗುತ್ತೆ ಕಾರ್ಡ್ಸು. 102 ಇಂದ ಹಿಡಿದು 116 ಬರುತ್ತೆ ಈ ಕಾರ್ಡ್ಸ್ಗಳು. 116 ಕಾರ್ಡ್ ನಂಬರ್ 116 ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಮೈಲ್ ಸ್ಟೋನನ್ನು ಟೀಚ್ ಮಾಡಲಿಕ್ಕಿರುವಂತಹ ಕಾರ್ಡ್ಸ್ಗಳು ಅರೇಂಜ್ ಮಾಡ್ಕೋಬೇಕು. ನಿಮಗೆ ಕಾರ್ಡ್ಸ್ ಮಾಹಿತಿ ಲ್ಯಾಡರಲ್ಲಿ ಇರುತ್ತೆ, ಯಾವ ಮೈಲ್ ಸ್ಟೋನು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಕಾರ್ಡ್ ಸಂಖ್ಯೆ ಯಾವುದು, ಪ್ರತಿಯೊಂದು ಅದರಲ್ಲಿರುತ್ತೆ. ಜೊತೆಗೆ ವರ್ಕ್ ಬುಕ್ಕಲ್ಲಿ ನಿಮ್ಗೆ ಆಗಲೇ ತೋರಿಸಿದ್ನಲ್ವಾ, ಕಾರ್ಡ್ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಕಾಂಟೆಂಟ್ ಪೇಜಲ್ಲಿ ಕಾರ್ಡ್ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ 102 to 116. ಲಾಸ್ಟ್ ಕಾರ್ಡ್ ಏನಪ್ಪ ಅಂದರೆ 116th ಕಾರ್ಡ್ ನಂಬರ್. ಲಾಸ್ಟಲ್ಲಿ ನಮಗೆ ಆ್ಯಕ್ಟಿವಿಟಿ ಏನಿದೆ 9 to 20, ನಾನು 20 ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿದ್ನಲ್ಲ. ಸೊ ಆ 20 ಆ್ಯಕ್ಟಿವಿಟೀಸ್ಗೂ ಕೂಡ ಕೀ ಆನ್ಸರ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಕೀ ಇಲ್ಲಿದೆ. ಸೊ ನಮಗೆ ಇದು ಟೀಚರ್ ಕಾರ್ಡ್ ಅಲ್ವಾ ಇವೆಲ್ಲ. ಸೊ ಟೀಚರ್ಗೆ ನಮ್ಗೆ ಇದರಲ್ಲಿ ಮಾಡಿಸ್ಬೇಕಾದ್ರೆ ಬೇಕು ಅಂದರೆ ಹೆಲ್ಪ್ ಬೇಕು ಅಂದಾಗ ಈ ಕಾರ್ಡಲ್ಲಿ ಆನ್ಸರ್ಸ್ಗಳನ್ನು ನೋಡ್ಕೋಬಹುದು. ಇದಿಷ್ಟು 1 ತಿಂಗಳಲ್ಲಿ ಮಾಡಬೇಕಾಗಿರುವಂಥ ಆ್ಯಕ್ಟಿವಿಟಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಬೆಟರ್. ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋ.